ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ, ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಿದ್ರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಸರಿಯಾದ ದಾರಿಯನ್ನು ಸರಿಯಾದ ಸಮಯದಲ್ಲಿ ನಿಮಗೆ ತೋರಿಸೋದ್ರ ಜೊತೆಗೆ ಉಚಿತವಾದದ್ದನ್ನು ನಿಮ್ಮ ಜೀವನಕ್ಕೆ ತುಂಬಿಸುವ ಮೂಲಕ ನಿಮಗೊಂದು ನೆಮ್ಮದಿ, ಸಂತೋಷ ಹಾಗೆ ಉತ್ತಮವಾದ ಜೀವನವನ್ನು ಕಾಣಿಸುತ್ತೆ. ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ನೀವು ಗುರುವಿನಲ್ಲಾಗಿರ್ಬೋದು, ನೀವು ನಂಬಿದ ಭಗವಂತನಲ್ಲಾಗಿರ್ಬೋದು, ಯಾವ ರೀತಿ ನಂಬಿಕೆ ಇಟ್ಟಿರ್ತೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಇಂದಿನ ನಿಮ್ಮ ಪ್ರಸ್ತುತ ಎನರ್ಜಿಗೆ ಇಲ್ಲಿ ನಿಮಗೆ ಯಾವ ರೀತಿ ಉತ್ತರ ಸಿಗುತ್ತೆ, ಯಾವ ರೀತಿ ಭಗವಂತನಿಂದ ನೀವು ನಂಬಿದ ಒಂದು ಗುರುವಿನಿಂದ ಒಂದು ಸಂದೇಶ ಸಿಗುತ್ತೆ, ಅದರಿಂದ ನೀವು ಏನು ಕಲಿತೀರಾ, ಏನನ್ನು ನಿಮ್ಮ ಜೀವನದಿಂದ ಇಗ್ನೋರ್ ಮಾಡ್ತೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಮೊದಲು ನೀವು ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ನಾನು ಒಟ್ಟಾರೆಯಾಗಿ ನಿಮ್ಮ ಮನಸ್ಥಿತಿ ಈಗ ಹೇಗಿದೆ ಅಂದರೆ, ಗೊಂದಲ ಇದೆ, ಭಯ ಇದೆ, ನಾಳೆ ಏನು ಕೆಲಸ ಸಿಗುತ್ತಾ, ಇಲ್ಲ ನನ್ನ ಮದುವೆ ಆಗುತ್ತಾ, ಇಲ್ಲ ನನಗೆ ಮಗು ಆಗುತ್ತಾ, ಈ ಸಮಸ್ಯೆಯಿಂದ ನಾನು ಹೊರಗೆ ಬರ್ತೀನಾ, ಇಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಒಳಪಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಮೊದಲನೇದು ನಿಮ್ಮ ಯೋಚನೆಯಾಗಿದೆ. ಈ ಪ್ರಸ್ತುತ ಎನರ್ಜಿಗೆ ಇದೇ ಒಂದು ನಿಮ್ಮ ಯೋಚನೆ ಕನೆಕ್ಟ್ ಆಗ್ತಾಯಿದೆ ಮೊದಲನೇ ಬಾರಿ. ನಿಮಗೆ ಜೀವನದಲ್ಲಿ ಏನೂ ಅರ್ಥ ಆಗ್ತಾ ಇಲ್ಲ, ಹಾಗೆ ನಾನು ಏನು ಮಾಡಬೇಕು ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ, ಮುಂದಿನ ದಾರಿ ಕಾಣ್ತಾ ಇಲ್ಲ, ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗ್ತಾ ಇಲ್ಲ, ಕೆಲವು ಚಿಂತೆಗಳಿಂದ ಹೊರಗೆ ಬರೋಕ್ಕೆ ದಾರಿನೂ ಕಾಣ್ತಾ ಇಲ್ಲ. ನಾನು ಏನು ಮಾಡೋದು, ಇಲ್ಲಿ ಬದುಕಬೇಕಾ, ಇಲ್ಲ ನಾನು ಏನು ಮಾಡಬೇಕು ಅನ್ನೋದು ನಿಮ್ಮ ಒಂದು ಅರಿವಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಗುರುವಿನ ಶರಣದಲ್ಲಿ ಬಂದು ಅವರ ಸಚ್ಚರಿತ್ರೆಯನ್ನು, ಹಾಗೆ ಭಗವದ್ಗೀತೆಯನ್ನು, ಹಾಗೆ ಕೆಲವು ಪುರಾಣ ಗ್ರಂಥಗಳನ್ನು ನೀವು ಓದಿದರೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಅವುಗಳ ಮೂಲಕ ನೀವು ಹೀಲ್ ಆಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಜೀವನದಲ್ಲಿ ಪರಿವರ್ತನೆ ಆಗಬೇಕು, ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅದಕ್ಕೆ ಪೂರ್ವ ಸಿದ್ಧತೆ ಹೇಗಿರಬೇಕು ಅಂದರೆ, ಇಲ್ಲಿ ನೀವು ಕಲಿಯಬೇಕಾದದ್ದು ಕರ್ಮ. ಅಂದರೆ ಬಾಬಾ ಹೇಳ್ತಾರೆ, ನನಗೆ ಬದುಕುವ ಆಸೆ ಇಲ್ಲ, ನನ್ನ ಜೀವನ ಕೇವಲ ಹೋರಾಟದಿಂದನೇ, ಸಂಘರ್ಷದಿಂದನೇ ಸಾಗಿದೆ, ಇದರಿಂದ ನಾನು ಸಾಕಷ್ಟು ನೊಂದಿದ್ದೀನಿ, ಸಾಕಾಗಿ ಹೋಗಿದೆ, ಇಷ್ಟು ವರ್ಷಗಳ ಹೋರಾಟದಿಂದ ನನಗೆ ಸಿಕ್ಕಿದ್ದಾದರೂ ಏನು ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಕರ್ಮದ ಬಗ್ಗೆ ಗಮನ ಕೊಡು, ಫಲದ ಬಗ್ಗೆ ಚಿಂತಿಸ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿನ್ನ ಒಂದು ಏನೀಗ ಸಮಸ್ಯೆ ಇದಾವಲ್ಲ, ಅದಕ್ಕೆ ಕಾರಣ ನಾನಲ್ಲ, ಅವು ನಿನ್ನದೇ ಆದ ಕರ್ಮಗಳು, ಅವು ಫಲದ ರೂಪದಲ್ಲಿ ನಿನಗೆ ಸಿಗ್ತಾ ಇದ್ದಾವೆ. ಆದರೆ ನಾನು ನಿನ್ನ ಜೀವನಕ್ಕೆ ಬಂದಿದ್ದೀನಿ ಅಂದರೆ ಮೊದಲು ನಿನ್ನಿಂದ ಕರ್ಮ ಮಾಡಿಸ್ತೀನಿ, ನಂತರ ಅಂದರೆ ಕರ್ಮ ಮಾಡು, ಕರ್ಮದ ಫಲ ಬೇಗ ಸಿಗಬೇಕು ಅಂತೇಳಿ ಆಸೆ ಪಡಬೇಡ. ನೀನು ಹಗಲಿರುಳು ಶ್ರಮ ಪಡ್ತಾ ಇದೆಯಾ, ಪ್ರಯತ್ನ ಪ್ರಾಮಾಣಿಕವಾಗಿದೆ, ಇಲ್ಲ ಅಂತಲ್ಲ. ಹಾಗಂತ ನೀನು ಮಾಡಿದ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಷಣ ಫಲ ಬೇಕೆಂಬ ಮೋಹದ ಅಪೇಕ್ಷೆ ಬೇಡ. ಡಿಟ್ಯಾಚ್ ಆಗು. ಇದು ಒಂದು ಯಾತ್ರೆಯಾಗಿದೆ ನಿನ್ನ ಗುರಿಯವರೆಗೂ ತಲುಪಲು. ಹಾಗಾಗಿ ಈ ಪ್ರಯಾಣವನ್ನು ನೀನು ಮಾಡ್ತಾ ಇದೆಯಲ್ಲ, ಇದನ್ನು ಎಂಜಾಯ್ ಮಾಡು. ಕಷ್ಟ ಬರಲಿ, ದುಃಖ ಬರಲಿ, ಸಮಸ್ಯೆ ಬರಲಿ, ಅದನ್ನು ಹೇಗೆ ನಾನು ಎಲ್ಲವನ್ನ ನಿಭಾಯಿಸ್ತೀನಿ ಅನ್ನೋ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಮುಂದೆ ಹೋಗು. ಜೀವನದಲ್ಲಿ ದಿನನಿತ್ಯ ಯಾವುದನ್ನು ಎದುರಿಸ್ತಾ ಇದೆಯೋ ಅದೇ ನಿನ್ನ ಕರ್ಮ. ಆ ಕರ್ಮದ ಬಗ್ಗೆ ಗಮನ ಕೊಡು. ಇಲ್ಲಿ ಏನು ನಡೀತಾ ಇದೆಯೋ ಅದರ ಹಿಂದೆ ಒಂದು ಕಾರಣ ಇದೆ. ಎಲ್ಲವನ್ನ ನನಗೆ ಶರಣಾಗಿಸು. ಮುಂದಿನ ಒಂದು ಮೋಕ್ಷದ ದಾರಿಗೆ ನಿನ್ನ ಒಳ್ಳೆಯ ಉತ್ತಮವಾದ ಕರ್ಮಗಳ ಮೂಲಕ ದಾರಿ ಮಾಡ್ಕೋ, ಅದಕ್ಕೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ನಿಮಗೆ ಗುರು ಹೇಳ್ತಾ ಇದ್ದಾರೆ. ನನ್ನ ಸಂತಾನದ ಜೊತೆ ಎಂದಿಗೂ ಕೆಟ್ಟದನ್ನು ನಾನು ಮಾಡೋದಿಲ್ಲ, ಆದರೆ ಇಲ್ಲಿ ಕೆಟ್ಟದಾಗ್ತಾ ಇದೆ ಅಂದರೆ ಅದು ನಿನ್ನದೇ ಕರ್ಮದ ಫಲವಾಗಿದೆ ಕಂದ, ಅದೇ ಮರಳಿ ಬರ್ತಾ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ಕರ್ಮದ ಪರಿಣಾಮ ನಿನ್ನನ್ನು ಹುಡುಕಿಯೇ ತೀರುತ್ತೆ. ಹೇಗೆ ಅಂದರೆ, ಒಂದು 1000 ಹಸುಗಳ ಗುಂಪಿರುತ್ತೆ, ಅದರಲ್ಲಿ ಒಂದು ಸಣ್ಣ ಕರು ತನ್ನ ತಾಯಿಯನ್ನು ಕಳ್ಕೊಂಡ್ಬಿಡುತ್ತೆ. ಆದರೆ ಅದು ಪ್ರಾಮಾಣಿಕವಾಗಿ ಶ್ರಮಪಟ್ಟು ತನ್ನ ತಾಯಿಯನ್ನು ಆ ಗುಂಪಲ್ಲಿ ಹುಡುಕುತ್ತೆ. ಅದೇ ರೀತಿ ಕರ್ಮ, ನೀನು ಒಳ್ಳೆಯದೇ ಮಾಡಿರು, ಕೆಟ್ಟದೇ ಮಾಡಿರು, ಅದು ನಿನ್ನನ್ನು ಹುಡುಕಿಯೇ ತೀರುತ್ತೆ. ಅದರ ಪರಿಣಾಮವನ್ನು ನಿನ್ನ ಮೇಲೆ ಅದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಬಾಬಾ. ಭಯಪಡಿಸ್ತಾ ಇಲ್ಲ, ನಿನ್ನದೇ ಆದ ಕರ್ಮ ನಿನ್ನನ್ನು ಹಿಂಬಾಲಿಸುತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದಕ್ಕೆ ಕಾರಣ ನಾನಲ್ಲ, ನೀನೇ. ಹಾಗಾಗಿ ಎಲ್ಲವನ್ನ ಇಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡು. ಎಲ್ಲ ನಾನೇ ಮಾಡ್ಕೊಳ್ತೀನಿ, ನಾನೇ ಬಗೆಹರಿಸ್ಕೊಳ್ತೀನಿ ಅನ್ನೋದಕ್ಕಿಂತ ನನ್ನಲ್ಲೇ ಸಮರ್ಪಣೆ ಮಾಡು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಆಗ ಅಂದರೆ ಆ ಸಮರ್ಪಣೆ ಎಂಥದ್ದಾಗಿರಬೇಕು ಅಂದರೆ, ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು. ಇವತ್ತಿನ ಕರ್ಮದ ಮೇಲೆ ನಿಮ್ಮ ಒಂದು ದೃಷ್ಟಿ ಇರಬೇಕು ಒಳ್ಳೆ ರೀತಿಲಿ.
ನೀವೇನಿವತ್ತು ಒಂದು ಪೂಜೆ ಮಾಡಿದ್ರೋ, ಯಾರಿಗೊಬ್ರಿಗೋ ದಾನ ಮಾಡಿದ್ರೋ, ಯಾರಿಗೊಬ್ರಿಗೆ ಸೇವೆ ಮಾಡಿದ್ರೋ, ಇಲ್ಲ ಯಾರಿಗೋ ಒಳ್ಳೇದಾಗಲಿ ಅಂತೇಳಿ ಬಯಸಿದ್ರೋ, ಅದೆಲ್ಲವೂ ಕೂಡ ವ್ಯರ್ಥ ಆಗಿರೋದಿಲ್ಲ. ಅದು ಒಂದು ಕರ್ಮದ ರೂಪದಲ್ಲಿ ನನ್ನ ಕಡೆ ಜಮಾ ಆಗ್ತಾ ಇದೆ. ಅದನ್ನು ಯಾವ ಸಮಯದಲ್ಲಿ ನಿನಗೆ ಬೇಕೋ ಆ ಸಮಯದಲ್ಲಿ ಉಚಿತವಾದ ಸಮಯ ನೋಡಿ ಅದನ್ನು ಮರಳಿ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀನಿ ನಿನ್ನ ಕಷ್ಟವನ್ನು ನಿವಾರಿಸ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗಾಗಿ ಇಲ್ಲಿ ನಿಮಗೊಂದು ಸಣ್ಣದಾಗಿ ಕತೆ ಹೇಳ್ತೀನಿ. ಇದು ಬಾಬಾರವರ ಒಂದು ಕತೆ ಕೂಡ ಆಗಿರುತ್ತೆ. ಅವರ ಒಂದು ಸಮಯದಲ್ಲಿ ಒಂದು ಪಕ್ಷಿ ಬಾವಿಯ ಹತ್ತಿರ ಒಂದು ಗೂಡು ಕಟ್ಕೊಂಡಿರುತ್ತೆ. ಅದು ದಿನನಿತ್ಯ ತನ್ನ ಮರಿಗಳನ್ನು ಬಿಟ್ಟು ಅವುಗಳಿಗಾಗಿ ಆಹಾರ ತರಲು ಹೊರಗೆ ಹೋಗ್ತಾ ಇರುತ್ತೆ. ಒಂದು ದಿನ ಆಹಾರ ಹುಡುಕ್ತಾ ಅದು ತುಂಬ ದೂರ ಹೋಗುತ್ತೆ. ಮರಳಿ ಬರುವಂಥ ಸಮಯದಲ್ಲಿ ಅದಕ್ಕೆ ಮಳೆ ಶುರುವಾಗ್ಬಿಡೋದ್ರಿಂದ ಅದು ಒಂದು ಮರದ ಕೆಳಗೆ, ಅಂದರೆ ಆ ಒಂದು ಮರದಲ್ಲಿ ಕೂತ್ಕೊಬಿಡುತ್ತೆ ಸ್ವಲ್ಪ ಹೊತ್ತು, ಮಳೆ ಕಡಿಮೆ ಆದ ನಂತರ ಹೋಗೋಣ ಅಂಥೇಳಿ. ಆದರೆ ಅಮ್ಮ ಅಂದರೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದರೆ ಮಕ್ಕಳ ಮನಸ್ಸು ಸ್ವಲ್ಪ ಚಂಚಲ ಅಲ್ಲ. ಅಮ್ಮ ಅಂದರೆ ಇಷ್ಟು ದಿನ ಸಮಯಕ್ಕೆ ಸರಿಯಾಗಿ ಬರ್ತಾ ಇರೋ ಅಮ್ಮ ಇವತ್ತು ಯಾಕೋ ಸ್ವಲ್ಪ ತಡ ಆಯಿತು ಅಂದ ತಕ್ಷಣ ಮಕ್ಕಳು ಗೂಡಿನಿಂದ ಹೊರಗೆ ಇಣಿಕಿ ನೋಡೋ ಥರ ಒಂದು ಗುಬ್ಬಿ, ಅದರಲ್ಲಿ ಮರಿ ಗುಬ್ಬಿ ಇಣಿಕೆ ನೋಡ್ಬಿಡುತ್ತೆ. ಜಾರಿ ಅಲ್ಲಿಂದ ನೇರವಾಗಿ ಬಾವಿಯೊಳಗೆ ಬಿದ್ದುಬಿಡುತ್ತೆ. ಅದು ಒಂದು ಸಂಘರ್ಷ ಮಾಡ್ತಾ ಇರುತ್ತೆ ತನ್ನ ಪ್ರಾಣವನ್ನು ಬದುಕಿಸ್ಕೊಳ್ಳೋಕ್ಕೆ. ಅದಕ್ಕಿನ್ನೂ ಹಾರಕ್ಕೆ ಬರ್ತಾ ಇರಲ್ಲ. ಇಲ್ಲಿ ಮಗು ಈ ರೀತಿ ಸಂಘರ್ಷ ಮಾಡ್ತಾ ಇರುತ್ತೆ. ಅಲ್ಲಿ ತಾಯಿ, ಅಯ್ಯೋ ನನ್ನ ಮಕ್ಕಳನ್ನು ಬಿಟ್ಟು ಬಂದಿದ್ದೀನಿ, ತಡ ಆಗ್ಬಿಡ್ತು, ಏನಾಗ್ಬಿಟ್ರೋ ಏನೋ ಅನ್ನೋ ರೀತಿಲಿ ತಾಯಿ ಚಡಪಡಿಸ್ತಾ ಇರುತ್ತೆ. ಅದು ಇನ್ನೂ ಸ್ವಲ್ಪ ಆ ಪಕ್ಷಿ ಹಾರಿ ಮುಂದಕ್ಕೆ ಬರುತ್ತೆ. ಆ ಸಮಯದಲ್ಲಿ ಬಾಬಾರವರ ಒಂದು ದ್ವಾರಕಾಮಾಯಿಯ ಬಳಿ ಒಂದು ಪ್ರಾರ್ಥನೆ ನಡೀತಾ ಇರುತ್ತೆ. ಎಲ್ಲ ಜನರು ಬಾಬಾರವರ ಭಜನೆಯನ್ನು ಮಾಡ್ತಾ ಇರ್ತಾರೆ. ಬಾಬಾ ಮಧ್ಯದಲ್ಲಿ ಕುಳಿತಿರ್ತಾರೆ. ಆ ಗುಬ್ಬಿ ಸರಿಯಾಗಿ ಬಂದು ಅಲ್ಲೂ ಒಂದು ಕಡೆ ಕೂತ್ಕೊಳ್ಳುತ್ತೆ. ಆಗ ಅದು ಬಾಬಾರವರಲ್ಲಿ ವಿನಮ್ರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳುತ್ತೆ. ಬಾಬಾ, ನನ್ನ ಮಕ್ಕಳನ್ನು ನೀನೇ ರಕ್ಷಣೆ ಮಾಡಬೇಕು. ನಿನ್ನ ಶರಣಕ್ಕೆ ಅವರನ್ನು ಸಮರ್ಪಣೆ ಮಾಡಿದ್ದೀನಿ. ಯಾಕಂದರೆ ನಾನು ಆಹಾರವನ್ನು ಅರಸ್ತಾ ತುಂಬ ದೂರ ಬಂದುಬಿಟ್ಟಿದ್ದೀನಿ. ನನ್ನ ಮಕ್ಕಳು ಏನಾದರೂ ಅಮ್ಮ ಬರಲಿಲ್ಲ ಅಂತ ಹೇಳಿ ಏನಾದರೂ ಹೊರಗಡೆ ಹೋಗಿ, ಇಲ್ಲ ಯಾರೋ ಆ ಮಕ್ಕಳನ್ನು ಬೀಳಿಸಿ, ಈ ರೀತಿಯಾಗಿ ಏನಾದರೂ ಸಮಸ್ಯೆ ಆಗಬಾರ್ದು ಬಾಬಾ, ನೀನೇ ಅವರನ್ನು ರಕ್ಷಣೆ ಮಾಡಬೇಕು ಅನ್ನೋ ರೀತಿಲಿ ಬಾಬಾರವರಲ್ಲಿ ಆ ಮಕ್ಕಳನ್ನು ಶರಣಾಗಿಸುತ್ತೆ ಗುಬ್ಬಿ. ಆ ಕ್ಷಣ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಸ್ವಯಂ ಬಾಬಾರವರು ಇಲ್ಲೂ ಸಹ ಕುಳಿತಿರ್ತಾರೆ. ಅಲ್ಲೂ ಸಹ ಹೋಗಿ ಆ ಮರಿಗಳನ್ನು ರಕ್ಷಣೆ ಮಾಡ್ತಾರೆ. ಒಟ್ಟಾರೆಯಾಗಿ ಪೂರ್ಣವಾಗಿ ಯಾರು ತನ್ನಲ್ಲಿ ಶರಣಾಗ್ತಾರೋ ಅವರ ಸಂಪೂರ್ಣ ಭಾರ ನನ್ನದು ಅನ್ನೋ ರೀತಿಲಿ ಅವರು ಆ ಗುಬ್ಬಿಯನ್ನು ಕಾಪಾಡ್ತಾರೆ, ಅಂದರೆ ಆ ಗುಬ್ಬಿಯ ಮರಿಗಳನ್ನು ಕಾಪಾಡ್ತಾರೆ. ಅದೇ ರೀತಿ ಇನ್ನೊಂದು ಪ್ರಸಂಗವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಕೃಷ್ಣ ಬೇರೆ, ರಾಮ ಬೇರೆ, ಬಾಬಾ ಬೇರೆ ಅಂಥೇಳಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಪ್ರಸ್ತುತ ಎನರ್ಜಿಗೆ ನಿಮ್ಮ ಮನಸ್ಥಿತಿ ಕೂಡ ಕೆಲವೊಂದು ಸರಿ ಸ್ಪಂದಿಸುತ್ತೆ. ಹೌದಾ ಅಂಥೇಳಿ ನೀವು ಅಂದ್ಕೊಳ್ಬೋದು. ಇಲ್ಲ ಅಂದರೆ ಅದೇ ಹಾಗೇನಿಲ್ಲ, ಎಲ್ಲ ಒಂದೇ ನನ್ನ ಬಾಬಾ ಅನ್ನೋ ರೀತಿಯಲ್ಲಿ ನೀವು ಒಪ್ಕೊಂಡಿರ್ಬೋದು. ಎರಡೂ ರೀತಿ ಮನಸ್ಥಿತಿ ಇಲ್ಲಿದೆ. ಯಾಕಂದರೆ ನಿಮ್ಮ ಮನಸ್ಥಿತಿ ಬಾಬಾರವರನ್ನ ಒಪ್ಕೊಳ್ತಾ ಇದೆ. ನಿಮ್ಮ ಮನೆಯಲ್ಲಿ ಯಾರೋ ಇಲ್ಲ ಇನ್ಯಾರೋ ನಿಮಗೆ ಸ್ನೇಹಿತರಾಗಿರ್ಬೋದು, ಅವ್ರು ಮುಸ್ಲಿಂ ಅಂತ ಹೇಳ್ತಾ ಇರ್ಬೋದು, ಇಲ್ಲ ಅವ್ರ ದೇವರೇ ಅಲ್ಲ ಅಂತ ಹೇಳ್ತಾ ಇರ್ಬೋದು. ಯಾವುದ್ಯಾವುದೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನು ತುಂಬಿಸಿದ್ದಾರೆ. ಅದೇ ಪ್ರೆಸೆಂಟ್ ಎನರ್ಜಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಅವರಿಗೋಸ್ಕರನೇ ಈ ಒಂದು ಉದಾಹರಣೆಯ ಒಂದು ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇರ್ಬೋದು. ಇನ್ನೊಂದು ಪ್ರಸಂಗದಲ್ಲಿ, ಮಹಾಭಾರತದ ಸಮಯದಲ್ಲಿ ಯುದ್ಧ ಮಾಡುವ ಭೂಮಿಯನ್ನು ಸಜ್ಜುಗೊಳಿಸುವಂತಹ ಸಮಯ ಅದು. ಶ್ರೀಕೃಷ್ಣ ಅದರ ಪರಿಶೀಲನೆಗೆ ಅಲ್ಲಿ ಹೋಗ್ತಾರಂತೆ. ಒಂದು ಗುಬ್ಬಿ ಹಾರತ್ತ ಕೃಷ್ಣನ ಬಳಿ ಬರತ್ತಂತೆ. ಈ ಜಾಗದಲ್ಲಿ ತುಂಬಾ ಮರಗಿಡಗಳಿದ್ವು. ಹಾಗಾಗಿ ನಾನಿಲ್ಲೊಂದು ಗೂಡು ಕಟ್ಕೊಂಡು ನನ್ನ ಮೊಟ್ಟೆಗಳನ್ನು ಇಟ್ಟಿದ್ದೆ. ಇನ್ನೇನು ಸ್ವಲ್ಪ ದಿನಗಳ ಕಾಲ ನಾನು ಅವುಗಳಿಗೆ ಕಾವು ಕೊಟ್ಟಿದ್ರೆ ಆ ಮೊಟ್ಟೆಯಿಂದ ನನ್ನ ಮರಿಗಳು ಹೊರ ಬರ್ತಿದ್ವು. ನನಗೆ ಒಂದು ತಾಯ್ತನದ ಸಂತೋಷ ಸಿಗ್ತಿತ್ತು. ಆದರೆ ಇಲ್ಲಿ ಈ ಯುದ್ಧಕ್ಕೋಸ್ಕರ ಈ ಒಂದು ಭೂಮಿಯನ್ನು ಸಜ್ಜುಗೊಳಿಸುವಂಥ ಸಂದರ್ಭದಲ್ಲಿ ಮರಗಿಡಗಳನ್ನೆಲ್ಲ ಕಡಿದ್ಬಿಟ್ರು. ಆದ್ದರಿಂದ ನನ್ನ ಗೂಡು ಕೆಳಗೆ ಬಿದ್ದಿದೆ. ಈಗ ನಾನು ಏನು ಮಾಡಬೇಕು, ನನಗೆ ನೀವೇನಾದರೂ ಸಹಾಯ ಮಾಡ್ತೀರಾ ಅಂತ ಹೇಳಿ ಶ್ರೀಕೃಷ್ಣನನ್ನು ಕೇಳ್ತಂತೆ. ಆಗ ಶ್ರೀಕೃಷ್ಣ ಹೇಳಿದಂತೆ, ನಡೀತಾ ಇರೋದನ್ನು ತಡೆಯಲು ನನ್ನಿಂದ ಸಾಧ್ಯ ಇಲ್ಲ, ಅದು ಏನು ಆಗಬೇಕಾಗಿರುತ್ತೋ ಅದೇ ಆಗತ್ತೆ. ಹಾಗಂತ ಗುಬ್ಬಿಗೆ ಆ ಶ್ರೀಕೃಷ್ಣರು ಹೇಳಿದಾಗ ಆ ಗುಬ್ಬಿ ಒಂದೇ ಒಂದು ಮಾತನ್ನು ಕೇಳ್ತಂತೆ, ಹಾಗಾದರೆ ನಾನು ನಿಮ್ಮ ಶರಣದಲ್ಲಿ ನಂಬಿಕೆ ಇಡ್ಬೋದಾ, ವಿಶ್ವಾಸ ಇಡ್ಬೋದಾ ಅಂತ ಹೇಳಿ. ಆಗ ಶ್ರೀಕೃಷ್ಣ ಹೇಳಿದ್ರಂತೆ, ಖಂಡಿತ ಸರಿ, ನೀನು ನನ್ನ ಮೇಲೆ ನಂಬಿಕೆ ಇಡಬಹುದು ಅಂತ ಹೇಳಿ. ಹಾಗಾದರೆ ನಾನು ನನ್ನ ಮೊಟ್ಟೆಗಳ ಮೇಲೆ ಕೂತ್ಕೊಳ್ತೀನಿ, ಅದೇನಾಗುತ್ತೋ ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಅಂತ ಹೇಳಿ ದೃಢವಾದ ವಿಶ್ವಾಸದಿಂದ ಆ ಮೊಟ್ಟೆಗಳ ಮೇಲೆ ಅಲ್ಲೇ ನೆಲದ ಮೇಲೆ ಕೂತ್ಕೊಂಡ್ಬಿಡ್ತಂತೆ. ಸರಿ, ಮಾರನೇ ದಿನ ಒಂದು ಯುದ್ಧದ ಪ್ರಾರಂಭ ಆಯಿತು. ಆ ದಿನ ಶ್ರೀಕೃಷ್ಣ ಮತ್ತು ಅರ್ಜುನ ಆ ಯುದ್ಧ ರಂಗಕ್ಕೆ ಅಂದರೆ ಯುದ್ಧ ಭೂಮಿಗೆ ಬಂದ ತಕ್ಷಣವೇ ಅರ್ಜುನನ ಕೈಯಲ್ಲಿರುವ ಬಿಲ್ಲು ಬಾಣನ್ನು ಇಸ್ಕೊಂಡಂತೆ. ಅರ್ಜುನನಿಗೆ ಒಂದೇ ಸರಿ ಆಶ್ಚರ್ಯ, ಏನು ಮಾಡ್ತಾ ಇದ್ದೀರಾ ಕೃಷ್ಣ ಅನ್ನೋ ರೀತಿಯಲ್ಲಿ ಆಶ್ಚರ್ಯದಿಂದ ಕೃಷ್ಣನ ಮುಖ ನೋಡ್ತಾ ಇದ್ದಂತೆ. ಕೃಷ್ಣ ತನ್ನ ಎದುರಿಗಿರುವ ಆನೆಗೆ ಅಂದರೆ ಆನೆ ಕೊರಳಲ್ಲಿರುವ ಒಂದು ಗಂಟೆಗೆ ಗುರಿ ಇಟ್ಟು ಒಂದು ಬಾಣವನ್ನು ಬಿಟ್ಟನಂತೆ. ಗಂಟೆ ಅಲ್ಲಿಂದ ಕೆಳಗೆ ಬಿತ್ತು.
ಅರ್ಜುನ ಹೇಳಿದ್ನಂತೆ ಆಗ, ಶ್ರೀಕೃಷ್ಣ ನಿನ್ನ ಗುರಿ ತಪ್ಪಿತು, ನನ್ನ ಕೈಯಲ್ಲಿ ಕೊಡು ಬಿಲ್ಲು ಬಾಣ, ನಾನು ನನ್ನ ಒಂದು ಗುರಿಯನ್ನು ಇಟ್ಟು ಆನೆನ ಕೆಳಗೆ ಬೀಳಿಸ್ತೀನಿ ಅಂಥೇಳಿ. ಆಗ ಕೃಷ್ಣ ಹೇಳಿದ್ನಂತೆ, ಬೇಡ ಬೇಡ, ನಾನೇನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ನೋ ಆ ಕೆಲಸ ಆಯಿತು ಅಂತ ಹೇಳಿ ಶ್ರೀಕೃಷ್ಣ ಹೇಳಿದ್ನಂತೆ. ಹೀಗೆ ಇದಾದಮೇಲೆ 18 ದಿನಗಳ ಕಾಲ ಯುದ್ಧ ನಡೀತು. ಏನೇನೆಲ್ಲ ನಡೀತು ಅಂತ ಹೇಳಿ ನಿಮಗೆ ಮಹಾಭಾರತದಲ್ಲಿ ಗೊತ್ತಿದೆ. ಅದರಲ್ಲೂ ಸಾಕಷ್ಟು ವಿಚಾರಗಳು ನಮಗೆ ಉದಾಹರಣೆ ಸಮೇತ ಸಿಗ್ತವೆ. ಅದು ಬೇರೆ ಬೇರೆ ಒಂದು ವಿಭಿನ್ನವಾದ ಒಂದು ಕಥೆಗಳನ್ನು ಹೊಂದಿರುತ್ತೆ. ಅಂದರೆ ಒಂದು ಉದಾಹರಣೆ, ಮನುಷ್ಯನಿಗೆ ಪ್ರತಿಯೊಂದು ಘಟನೆಗಳು ಒಂದಲ್ಲ ಒಂದು ರೀತಿ ಪರಿವರ್ತನೆ ತರುವಂಥ ಘಟನೆಗಳೇ ನಮಗೆ ಮಹಾಭಾರತದ 18 ದಿನಗಳ ಯುದ್ಧದಲ್ಲಿ ನಮಗೆ ಸಿಗತ್ತೆ. ಆಗ ಯುದ್ಧ ಆಯಿತು. ಮತ್ತು ಶ್ರೀಕೃಷ್ಣ ಮತ್ತು ಅರ್ಜುನ ಯುದ್ಧ ಭೂಮಿಗೆ ಬರ್ತಾರೆ. ಯಾಕಂದರೆ ತುಂಬ ಜನ ಅಲ್ಲಿ ನರಳಾಡ್ತಾ ಇರ್ತಾರೆ, ಇಲ್ಲ ಸತ್ತು ಹೋಗಿರ್ತಾರೆ, ಈ ರೀತಿ ಏನೇನೋ ನಡೆದಿರುತ್ತಲ್ಲ, ಅದನ್ನೆಲ್ಲ ಮತ್ತೆ ಅಲ್ಲಿ ಸ್ವಚ್ಛಗೊಳಿಸುವ ತಯಾರಿ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ಶ್ರೀಕೃಷ್ಣ ಹೇಳ್ತಾನಂತೆ, ಈ ಗಂಟೆಯನ್ನು ಸರಿಸ್ಬಿಡು ಅಂತ ಹೇಳಿ, ಅಂದರೆ ಎತ್ತು ಬಿಡು ಮೇಲೆ, ಎತ್ತಿ ಆ ಕಡೆ ಹಾಕು ಅಂತೇಳಿ. ಆಗ ಅರ್ಜುನ ಆ ಗಂಟೆಯನ್ನು ಎತ್ತುತ್ತಾ ಇದ್ದ ಹಾಗೆ ಆ ಗುಬ್ಬಿ ತನ್ನ ಮರಿಗಳನ್ನು ತಗೊಂಡು ಅಲ್ಲಿಂದ ಹಾರೋಯ್ತಂತೆ. ಇಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಾನು ಉದಾಹರಣೆ ಸಮೇತ ಎಲ್ಲ ಕಾರ್ಡ್ಗಳ ಎನರ್ಜಿನ ನಿಮಗೆ ವಿವರಿಸ್ತಾ ಇದ್ದೀನಿ ಅರ್ಥಪೂರ್ಣವಾಗಿ. ಒಂದೊಂದೇ ವರ್ಡ್ಗಳಲ್ಲಿ ನಿಮಗೆ ಹೇಳಿದರೆ ಅರ್ಥ ಆಗಲ್ಲ. ಅಕ್ಕ ನನಗೆ ಕಷ್ಟ ಇದೆ, ಅಮ್ಮ ನನಗೆ ಸಮಸ್ಯೆ ಇದೆ, ಅಮ್ಮ ನನಗೆ ಇವತ್ತೇನೋ ಆರೋಗ್ಯದ ಸಮಸ್ಯೆ ಇದೆ, ಇಲ್ಲ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಇಲ್ಲ ನನಗೆ ಜೀವನದಲ್ಲಿ ತುಂಬ ಕಷ್ಟ ಇದೆ, ತುಂಬ ಸಾಲ ಇದೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸತ್ತು ಹೋಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಏನೇ ವ್ಯವಹಾರ ಕೈ ಹಾಕಿದ್ರು ಅದರಲ್ಲಿ ನನಗೆ ಒಳ್ಳೆಯದಾಗ್ತಾ ಇಲ್ಲ, ಇಲ್ಲ ನಾನು ತುಂಬ ಕನಸನ್ನು ಕಾಣ್ತಾ ಇದ್ದೀನಿ, ಆ ಕನಸುಗಳು ಕೂಡ ಸಾಕಾರಗೊಳ್ತಾ ಇಲ್ಲ, ನನಗೆ ತಾಯಿ ಆಗೋ ಭಾಗ್ಯ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಅನೇಕ ರೀತಿಯ ಸಮಸ್ಯೆಗಳನ್ನು ಹೊತ್ತಿದ್ದೀರಲ್ವಾ, ಅಂಥವರಿಗೆ ಇದು ಒಂದೇ ಒಂದು ಉದಾಹರಣೆ ಸಾಕು ಅನ್ನೋ ರೀತಿಲಿ ನಾನು ಆ ಕಾರ್ಡ್ಗಳ ಎನರ್ಜಿನ ಇಲ್ಲಿ ವಿವರಿಸಿಕೊಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ನನ್ನ ರೀಡಿಂಗೇ ಸ್ವಲ್ಪ ಬೇರೆ ರೀತಿ ಇರುತ್ತೆ, ಭಿನ್ನವಾಗಿರುತ್ತೆ. ಅಂದರೆ ಅದು ನಿಮಗೆ ಮನಪೂರ್ವಕವಾಗಿ ಒಂದು ಒಳ್ಳೆಯ ಭಾವನೆ ಮೂಡಿಸೋ ರೀತಿಲಾಗಿರಬೇಕು. ನೀವು ನಂಬಿದ ಗುರುವಲ್ಲಿ, ಭಗವಂತನಲ್ಲಿ ಸಮರ್ಪಣೆ ಆಗೋ ರೀತಿಲಿ ನನ್ನ ರೀಡಿಂಗ್ಗಳಿರ್ತದೆ. ಹಾಗಾಗಿ ನಾನು ಮೇಲ್ಮುಖವಾಗಿ ಹೀಗಾಗತ್ತೆ ಹಾಗಾಗತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾಗಿ ನಿಮ್ಗದನ್ನು ವಿವರಿಸ್ತೀನಿ, ಮನದಟ್ಟು ಮಾಡಿಸ್ತೀನಿ. ಈ ಒಂದು ಕತೆ ಅಂದರೆ ಈ ಒಂದು ಉದಾಹರಣೆ ನಿಮ್ಗೇನು ತಿಳಿಸುತ್ತೆ ಹೇಳಿ? ಆ ಗುಬ್ಬಿ ಒಂದು ವಿಶ್ವಾಸ ಇಟ್ಟಿತ್ತು. ಅಂದರೆ ಶ್ರೀಕೃಷ್ಣನಲ್ಲಿ ಅದು ಕೇಳ್ತು, ನಾನು ನಿನ್ನ ಮೇಲೆ ವಿಶ್ವಾಸ ಇಡ್ಬೋದಾ, ಇಲ್ಲಿ ನನ್ನ ಮೊಟ್ಟೆಗಳಿಗೇನು ತೊಂದರೆ ಆಗಲ್ಲ ಅಂಥೇಳಿ ವಿಶ್ವಾಸ ಇಡ್ಬೋದಾ ಅಂತೇಳಿ ಕೇಳ್ತು. ಖಂಡಿತ ನೀನು ನನ್ನ ಮೇಲೆ ವಿಶ್ವಾಸ ಇಡ್ಬೋದು ಅಂತೇಳಿ ಶ್ರೀಕೃಷ್ಣ ಹೇಳ್ದ ಮೇಲ್ಮಾತಿಗೆ ಅಂತ ಹೇಳಿ ಅದು ಅಂದ್ಕೊಂಡು ಚಂಚಲತೆಗೆ ಜಾರಿ ಆ ಮೊಟ್ಟೆಗಳನ್ನು ತೊಗೊಂಡೋಗೋ ಪ್ರಯತ್ನ ಮಾಡಲಿಲ್ಲ. ಅದು ತೊಗೊಂಡೋಗೋಕ್ಕೂ ಆಗ್ತಿರ್ಲಿಲ್ಲ. ಯಾಕಂದರೆ ಮೊಟ್ಟೆಗಳ ಗೂಡು ನೆಲದ ಮೇಲೆ ಬಿದ್ದುಬಿಟ್ಟಿದೆ, ಅದನ್ನು ಎತ್ಕೊಂಡು ಹೋಗೋಕೆ ಅದಕ್ಕೆ ಸಾಧ್ಯ ಇಲ್ಲ. ಗೂಡು ಕಟ್ಟಿ ಕಡ್ಡಿಗಳನ್ನು ಜೋಡಿಸಿ ಗೂಡು ಕಟ್ಟಿ ಮೊಟ್ಟೆ ಇಡ್ತಿರತ್ತೆ. ಅದು ಗೂಡನ್ನು ಎತ್ಕೊಂಡು ಹೋಗೋ ಕೆಪಾಸಿಟಿ ಆ ಗುಬ್ಬಿಗಿರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದು ಪೂರ್ಣವಾಗಿ ನಂಬಿಕೆ ಇಟ್ಟು ಶ್ರೀಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಡ್ತು. ಶ್ರೀಕೃಷ್ಣ ನಾನು ನಿನ್ನ ಮೇಲೆ ವಿಶ್ವಾಸ ಇಡ್ಬೋದಾ ಅಂತೇಳಿ. ಖಂಡಿತ ನೀನು ನನ್ನ ಮೇಲೆ ವಿಶ್ವಾಸ ಇಡ್ಬೋದು ಅಂತ ಶ್ರೀಕೃಷ್ಣ ಹೇಳಿದರು. ಅದಕ್ಕೆ ತಕ್ಕ ಹಾಗೆ ಅದು ನಿಷ್ಕಲ್ಮಶ ಭಾವದಿಂದ ಯಾವುದೇ ರೀತಿ ಸಂದೇಹವಿಲ್ಲದೆ ಶ್ರೀಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಟ್ಟಿತ್ತು. ಅದಕ್ಕೋಸ್ಕರ ಕೃಷ್ಣ ಅಂದರೆ ತನ್ನ ಶರಣದಲ್ಲಿ ಬಂದವ್ರನ್ನ ಯಾರನ್ನೂ ಕೈ ಬಿಡೋದಿಲ್ಲ ಭಗವಂತ ಅನ್ನೋ ರೀತಿಲಿ ಇಲ್ಲಿ ಒಂದು ಉದಾಹರಣೆ ನಿಮ್ಗೆ ಸಿಕ್ಕಿದೆ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಕಾರಣ ನಿಮ್ಮ ಕರ್ಮ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ಗುಬ್ಬಿ ಸಂಪೂರ್ಣವಾಗಿ ದೃಢ ವಿಶ್ವಾಸದಿಂದ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಟ್ಟದ್ದಕ್ಕೆ, ಆ ಗುಬ್ಬಿ ಅಲ್ಲಿ ಸಂಪೂರ್ಣವಾದ ವಿಶ್ವಾಸದಿಂದ ಆ ಗುರುವಿನಲ್ಲಿ ತನ್ನ ಮರಿಗಳ ಒಂದು ಕಾಪಾಡಿ ಅನ್ನೋ ರೀತಿಲಿ, ರಕ್ಷಣೆ ಮಾಡಿ ಅನ್ನೋ ರೀತಿಲಿ ಸಮರ್ಪಣೆ ಮಾಡಿದ್ದಕ್ಕೆ ಅಲ್ಲಿ ಬಾಬಾ ಆ ಗುಬ್ಬಿಗಳನ್ನು ಕಾಪಾಡಿದರು, ಇಲ್ಲಿ ಶ್ರೀಕೃಷ್ಣ ಈ ಗುಬ್ಬಿಗಳನ್ನು ಕಾಪಾಡಿದರು. ಅರ್ಥ ಮಾಡ್ಕೊಳ್ಳಿ. ಕಾಲಮಾನ ಬೇರೆ ಬೇರೆ ಆಗಿರ್ಬೋದು, ಆದರೆ ಭಗವಂತನ ಲೀಲೆಗಳಲ್ಲಿ ಒಂದೇ ಇರುತ್ತೆ. ಅಂದರೆ ಅವತಾರಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ತನ್ನ ಶರಣಕ್ಕೆ ಬಂದವ್ರನ್ನ ಯಾವತ್ತಿಗೂ ಅವ್ರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ಹಾಗಾಗಿ ಶ್ರೀಕೃಷ್ಣ ಸಾಕಷ್ಟು ಬಾರಿ ಭಗವದ್ಗೀತೆಯಲ್ಲಿ ಹೇಳಿದರೆ, ಸದ್ಗುರುಗಳು ನನ್ನದೇ ಆದ ಅವತಾರಗಳಾಗಿದ್ದಾರೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಬಾಬಾರವರನ್ನು ಎಷ್ಟೋ ಜನರು ಮೊದಲು ಅವಾಯ್ಡ್ ಮಾಡಿದರು. ಅಂದರೆ ಅವರು ಮುಸ್ಲಿಂ, ಇಲ್ಲ ಹಿಂದೂ, ಇಲ್ಲ ತುಂಬ ಗೊಂದಲ ಇತ್ತು, ಹುಚ್ಚ, ಫಕೀರ ಅನ್ನೋ ರೀತಿಯಲ್ಲಿ. ಯಾಕಂದರೆ ಬಾಬಾ ಇದ್ದದ್ದೇ ಹಾಗೆ. ಅವರನ್ನು ನೋಡಿ ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ಕೆಲವೊಂದು ರೀತಿಯಲ್ಲಿ ಇರಲಿಲ್ಲ. ಯಾವಾಗ ಅವರ ಇಚ್ಛೆಗಳು ಒಂದೊಂದಾಗಿ ಅವರಲ್ಲಿ ಹೋದ ನಂತರ ಪೂರ್ಣಗೊಳ್ಳಕ್ಕೆ ಶುರು ಮಾಡಿದ್ರು, ಆಗಲೇ ಅವರಲ್ಲಿ ವಿಶ್ವಾಸ ಮೂಡಿದ್ದು ಜನರಿಗೆ. ಅಂದರೆ ನಾನು ರಾಮನ ಭಕ್ತ, ನಾನು ಮಸೀದಿ ಒಳಗೆ ಕಾಲಿಡೋದಿಲ್ಲ ಅಂತ ಹೇಳಿ ಹೊರಗೆ ನಿಂತವರಿಗೆ ಬಾಬಾ ಆ ಮಸೀದಿ ಒಳಗಿನಿಂದನೇ ರಾಮನಾಗಿ ಕಾಣಿಸಿದರು. ತನ್ನ ಕಾಲುಗಳನ್ನು ತಾನು ಹೇಗೆ ಒಳಗಿಟ್ಟು ಅವರ ಪಾದಗಳಲ್ಲಿ ಕುಳಿತೆ ಅನ್ನೋದೇ ಅವ್ರಿಗೆ ಗೊತ್ತಾಗಲಿಲ್ಲ. ಆ ರೀತಿ ಅಂದರೆ ಇಲ್ಲಿ ನೀವು ಗುರುವಲ್ಲಿ
ರಾಮನನ್ನು ಕಾಣ್ಬೋದು, ರಾಮನಲ್ಲಿ ಗುರುವನ್ನು ಕಾಣ್ಬೋದು, ಕೃಷ್ಣನಲ್ಲೂ ಗುರುವನ್ನು ಕಾಣ್ಬೋದು. ಎಲ್ಲದೂ ಅವರೇ ಆಗಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಇವತ್ತು ಶಿರಡಿ ತುಳುಕ್ತಾ ಇರೋದು. ಒಟ್ಟಾರೆಯಾಗಿ ಅವರವರ ಮನಸ್ಸಿನ ಭಾವಕ್ಕೆ ತಕ್ಕ ಹಾಗೆ ಅವರಲ್ಲಿ ಎಲ್ಲ ರೂಪಗಳು ಕಾಣಿಸ್ತವೆ. ಹಾಗಾಗಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂಥೇಳಿ ನೀವಿಟ್ಟ ಒಂದು ನಂಬಿಕೆಯನ್ನು ಕಳ್ಕೊಬೇಡಿ. ನೀವಿಲ್ಲಿ ನಂಬಿಕೆಯನ್ನು ಕಳ್ಕೊಂಡ್ರೆ ಮತ್ತೊಂದು ಕಡೆ ಹೋಗ್ತೀರಾ. ಅಲ್ಲಿ ಈಗಾಗಲೇ ನೀವಿಲ್ಲಿ ಎಷ್ಟು ಹಂತದವರೆಗೆ ಬಂದಿದ್ದೀರಾ, ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು, ಆಳವಾದ ವಿಶ್ವಾಸ ಬಿಟ್ಟು ಎಷ್ಟು ಆಳಕ್ಕೆ ಬಂದಿದ್ದೀರಾ ಅಂದರೆ ಇನ್ನೇನು ಒಂದು 3 ಹೆಜ್ಜೆ ಇಟ್ಟರೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ಬೋದು, ಕಷ್ಟಗಳಿಂದ ಹೊರಗೆ ಬರ್ಬೋದು, ಒಂದು ಕೆಟ್ಟ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಬೋದು. ಆ ಹಂತದಲ್ಲಿ ನಿಂತಿದ್ದೀರಾ. ಈ ಹಂತದಲ್ಲಿ ಅದೊಂದು ಪರೀಕ್ಷೆ ಅನ್ನೋ ರೀತಿಯಲ್ಲೂ ಕೂಡ ಕೆಲವರು ಬಂದು ಅಯ್ಯೋ ಬಾಬಾ ಮುಸ್ಲಿಮ್ ಅಂತೆ, ಅವ್ರನ್ನ ಮನೇಲಿ ಇಡಬಾರ್ದಂತೆ, ಅವರು ಮನೇಲಿದ್ದರೆ ತುಂಬ ಕಷ್ಟ ಅಂತೆ, ಹಾಗೆ ಹೀಗೆ ಏನೇನೋ ಹೇಳಿಬಿಡ್ತಾರೆ. ಆಗ ನೀವೇನು ಮಾಡ್ತೀರಾ, ಮನಸ್ಸನ್ನು ಚಂಚಲಗೊಳಿಸ್ಕೊಳ್ತೀರಾ. ಯಾವ ಸಮಯದಲ್ಲಿ ಇನ್ನೇನು ಫಲ ಸಿಗಬೇಕು ಅಂಥ ಸಮಯದಲ್ಲಿ ಮನಸ್ಸನ್ನು ಚಂಚಲಗೊಳಿಸ್ಕೊಂಡು ಯಾರೋ ಹೇಳಿದ್ರು ಅಂತ ಅವರನ್ನು ಮನೆಯಿಂದ ಹೊರ ಕಳಿಸ್ಬೋದು, ಇಲ್ಲ ಇನ್ನೇನೇನೋ ಮಾಡ್ಕೊಳ್ಬೋದು, ಇಲ್ಲ ಅವರಲ್ಲಿ ಒಂದು ಶ್ರದ್ಧೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಮತ್ತೊಂದು ಕಡೆ ಜಾಗ, ಮತ್ತೊಂದು ರಾಮನೇ ಆಗಿರ್ಬೋದು, ಕೃಷ್ಣನೇ ಆಗಿರ್ಬೋದು, ಇಲ್ಲ ಯಾರೋ ಏನೋ ಹೇಳಿದರು, ಇನ್ನೊಂದು ದೇವಿ, ಹೀಗೆ ನೀವು ಅಲ್ಲಿ ಒಂದು ಡಿಸ್ಟ್ರ್ಯಾಕ್ಟ್ ಆಗಿ ಹೋಗ್ಬೋದು. ಅಲ್ಲಿ ಮತ್ತೇನು ಮಾಡ್ಬೇಕು, ನೀವು ಇಲ್ಲಿಂದ ಅಲ್ಲಿ ಮುಂದುವರ್ಸೋದಲ್ಲ, ಮತ್ತೆ ಮೊದಲಿನಿಂದಲೇ ಅಲ್ಲೊಂದು ಶ್ರದ್ಧೆಯನ್ನು ತೋರಿಸ್ಬೇಕು. ಅವರಲ್ಲೂ ಮೊದಲು ನಿಮ್ಮನ್ನು ನೀವು ಯಾವ ರೀತಿ ಇಲ್ಲಿ ಹೇಗೆ ಇಷ್ಟು ಕಷ್ಟಪಟ್ಟು ಆಳವಾದ ಒಂದು ಭಕ್ತಿ, ಒಂದು ಸಂಪರ್ಕವನ್ನು ಕಂಡುಕೊಂಡಿದ್ರು, ಅದೇ ರೀತಿ ಮತ್ತೆ ಮೊದಲಿನಿಂದಲೇ ಅಲ್ಲಿ ಪಾಠ ಶುರುವಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ನನಗೆ ತುಂಬ ಸಂಕಷ್ಟ ಬಂದಿದೆ ಅಂತ ಹೇಳಿ ನೀವು ಇಲ್ಲಿ ಸತ್ತರೆ, ಇಲ್ಲೇನಾದರೂ ನೀವು ಹಿಂದೆ ಸರಿದ್ರೆ ಜೀವನದಲ್ಲಿ ಮತ್ತೆ ನೀವು ಆತ್ಮದ ಉದ್ದೇಶದ ಪ್ರಕಾರ ಮತ್ತೊಂದು ಜನ್ಮಕ್ಕೆ ಹೋದರೂ ಕೂಡ, ಮತ್ತೊಂದು ದೇಹವನ್ನು ಅರಸಿದ್ರೂ ಕೂಡ ಅಲ್ಲಿ ಇದೇ ಪ್ರಯಾಣ ಮುಂದುವರಿಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಗುರು ಹೇಳ್ತಿದ್ರೆ, ಏನೇ ಒಂದು ನಿಮ್ಮ ಜೀವನದಲ್ಲಿ ಇಲ್ಲಿ ಬಂದಿದೆ ಅಂದರೆ ಅದನ್ನು ಕಳ್ಕೊಳ್ಳೋಕ್ಕೆ ದಾರಿ ಸಾಕಷ್ಟು ಇದ್ದಾವೆ. ಸಾವೇ ಕೊನೆಯಲ್ಲ, ಸೋಲೆ ಕೊನೆಯಲ್ಲ, ನಾನಿದ್ದೀನಿ, ನನ್ನ ಶರಣದಲ್ಲಿ ಬಂದವರನ್ನು ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ, ಅಲ್ಲಿಗೆ ಶರಣಾಗತಿಗೆ, ಸಮರ್ಪಣೆಗೆ, ಸೆರೆಂಡರ್ ಭಾವಕ್ಕೆ ಅಷ್ಟು ಅರ್ಥ ಇದೆ. ಅದೇ ರೀತಿ ಕಾರ್ಡ್ ಎನರ್ಜಿ ಬಂದಿರೋದ್ರಿಂದ ಅಂದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಶರಣಾಗತಿ ಅಂದರೆ ಏನು, ಸಮರ್ಪಣೆ ಅಂದರೆ ಏನು, ಸೆರೆಂಡರ್ ಅಂದರೆ ಏನು, ಹೇಗೆ ನಾವು ಅವರಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಶರಣಾಗಬೇಕು. ಆ ಗುಬ್ಬಿಗಳ ಕಥೆಯನ್ನು ನಾನು ಅದಕ್ಕೋಸ್ಕರನೇ ಇಲ್ಲಿ ಉದಾಹರಣೆ ಹೇಳಿದ್ದು. ಅಂದರೆ ಅವುಗಳ ಒಂದು ಎಷ್ಟು ಸಮರ್ಪಣೆ ಆಗಿದ್ವು ಅಂದರೆ, ಅದೇನೇ ಆಗಲಿ ಅವ್ರ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೀನಿ ಅಂದರೆ ಖಂಡಿತ ಅವ್ರು ಏನಾದರೂ ಮಾಡ್ತಾರೆ ಅನ್ನೋ ರೀತಿಲಿ ನಂಬಿಕೆ ಇತ್ತು. ಆ ನಂಬಿಕೆ ಗೆಲ್ತು. ಆ ನಂಬಿಕೆ ಇಷ್ಟು ಒಂದು ಸೆರೆಂಡರ್ ಭಾವ ನಿಮ್ಮಲ್ಲಿರಬೇಕು. ಇದೇ ಸಮರ್ಪಣೆ, ಶರಣಾಗತಿ ನೀವು ನಂಬಿದ ಗುರುವಿನಲ್ಲಿ ಇಟ್ಟರೆ ನಿಮಗೆ ಮರುಕ್ಷಣನೇ ಸ್ವಲ್ಪ ಸಮಯ ತಗೊಳುತ್ತೆ, ವಿಳಂಬ ತಗೊಳುತ್ತೆ. ಆ ಗುಬ್ಬಿ 18 ದಿನಗಳ ಕಾಲ ಆ ಗಂಟೆ ಒಳಗೆ ಸುಮ್ಮನೆ ಕಾಯಿತು. ಆ ಗಂಟೆ ಎಲ್ಲಿಂದ ಅದಕ್ಕೆ ಗಾಳಿ ಬರ್ತಿತ್ತು ಅಂತ ಹೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು. ಗಂಟೆಗೆ ಅವರು ಬಾಣ ಇಟ್ಟು ಹೊಡೆದಾಗ ಅದರಲ್ಲಿ 2 ಹೋಲ್ಗಳಿಗೆ ಒಂದು ಟಚ್ ಮಾಡಿರ್ತಾರೆ ಕಟ್ಟಬೇಕಾದ್ರೆ, ಆ ಹೋಲ್ಗಳ ಸಮೇತ ಅದು ಕಟ್ಟಾಗಿ ಬಿದ್ದಿರುತ್ತೆ. ಅಂದರೆ ಅಲ್ಲೊಂದು ಸಣ್ಣ 2 ರಂಧ್ರಗಳಿರ್ತದೆ. ಆ ರಂಧ್ರಗಳ ಮೂಲಕ ಆ ಗುಬ್ಬಿಗೆ ಗಾಳಿ ಹೋಗ್ತಾ ಇರುತ್ತೆ ಉಸಿರಾಡಲಿಕ್ಕೆ. ಮತ್ತೆ ಯಾಕೆ ನನಗೆ ಆ ಎನರ್ಜಿ ಕನೆಕ್ಟ್ ಆಯಿತು ಅಂದರೆ ಆ ಗಂಟೆ ಆ ಗುಬ್ಬಿಗಳ ಮೇಲೆ ಬಿದ್ದಾಗ ಉಸಿರು ಕಟ್ಟು ಸಾಯ್ಲಿಲ್ವಾ ಅನ್ನೋದು ನಿಮ್ಮ ಪ್ರಸ್ತುತ ಎನರ್ಜಿಗೆ ಬಂದ ಪ್ರಶ್ನೆಯಾಗಿತ್ತು. ಅದಕ್ಕೋಸ್ಕರ ಉತ್ತರ ಮತ್ತೆ ನಿಮಗಿಲ್ಲಿ ಕನೆಕ್ಟ್ ಆಯಿತು. ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಇವತ್ತಿನ ಬಗ್ಗೆ ಅವೇರ್ ಆಗಿರು. ಗುರುವು ಹೇಳ್ತಿದ್ದಾರೆ, ನೀನು ಈ ಕ್ಷಣದಲ್ಲಿ ಜೀವಿಸು, ಏನಾಗತ್ತೆ ನಾಳೆ ಏನಾಗತ್ತೆ, ಹಾಗೆ ನನ್ನ ಮಕ್ಕಳ ಜೀವನ ಏನು, ಅದೇನು ಇದೇನು ಅಂತೇಳಿ ತುಂಬ ಒತ್ತಡದಲ್ಲಿ ಇವತ್ತಿನ ಒಂದು ಸಂತೋಷದ ಕ್ಷಣವನ್ನು ಇವತ್ತು ಜೀವಿಸೋದನ್ನು ಮರ್ತು ಬಿಟ್ಟಿದೀಯಾ? ಅರ್ಥ ಮಾಡ್ಕೋ. ನಿನ್ನಿಂದ ಯಾವುದನ್ನೂ ಬದಲಾಯಿಸೋಕ್ಕಾಗೋದಿಲ್ಲ. ಪ್ರಯತ್ನ ಮಾಡಬೇಕಷ್ಟೇ. ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನ, ಪ್ರಾರ್ಥನೆ ಇರಬೇಕು. ಅದು ಬಿಟ್ಟು ಎಲ್ಲ ನಾನೇ ಮಾಡ್ಕೊಳ್ತೀನಿ, ಇಲ್ಲ ಚಿಂತೆ ಮಾಡ್ತೀನಿ, ಇಲ್ಲ ಅದಕ್ಕೆ ಅಟ್ಯಾಚ್ ಆಗಿ ನಾನು ಕುಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನೀನು ಮಾಡಿಕೊಂಡ್ರೆ ಅದಕ್ಕೆ ನನ್ನನ್ನು ಹೊಣೆ ಮಾಡಬೇಡ. ಯಾಕೆ ಹೀಗಾಯಿತು ಅಂತೇಳಿ ನನ್ನನ್ನು ಕೇಳಬೇಡ. ನಾನು ನಿನ್ನ ಪ್ರಾರ್ಥನೆ, ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೀನಿ. ನಾನು ನಿನಗೆ ಯಾವತ್ತೂ ಕೈ ಬಿಡೋದಿಲ್ಲ. ನನ್ನ ಶರಣದಲ್ಲಿ ಬಂದವ್ರನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ. ಆದರೆ ನೀನೇ ನಂಬಿಕೆ ಕಳ್ಕೊಂಡು ಕೆಲವೊಂದು ಸಾರಿ ಅಲದಾಡ್ತೀಯ, ಪರದಾಡ್ತೀಯ, ಮತ್ತೊಂದು ಸಾರಿ ಹೋರಾಟ ನಡೆಸ್ತೀಯ. ಈ ರೀತಿಯೆಲ್ಲ ನೀನೇ ಮಾಡ್ಕೊಳ್ಳೋದು. ನಿನ್ನ ಕರ್ಮದ ಫಲವನ್ನು ಕೆಲವು ಬಾರಿ ನನ್ನಿಂದ ದೂರ ಆಗಿ ನೀನೇ ಅನುಭವಿಸ್ತೀಯ. ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದಾಗ ನಾನು ನಿನ್ನ ಕರ್ಮಗಳನ್ನು, ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತೀನಿ. ಈ ವರ್ತಮಾನದಲ್ಲಿ ನೀನು ಹೇಗೆ ಜೀವಿಸಬೇಕು ಅನ್ನೋ ಶಿಕ್ಷಣ ಕೊಡ್ತೀನಿ. ನಿನ್ನ ಕರ್ಮಗಳು ಯಾವ ರೀತಿ ಇರಬೇಕು ಅಂತೇಳಿ ನಾನು ಯೋಚಿಸ್ತೀನಿ. ಅದರ ಮೂಲಕ ನಿನ್ನೊಳಗೆ ನಾನು ಕಾರ್ಯನಿರ್ವಹಿಸ್ತೀನಿ. ನಿನ್ನಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಮನೋಭಾವವನ್ನು, ದಯೆ, ಹಾಗೆ ಮನುಷ್ಯತ್ವ, ಮಾನವೀಯತೆಯ ಜಾಗೃತೆಯನ್ನು ಅಂದರೆ ಜಾಗೃತಗೊಳಿಸಿ ಅವುಗಳ ಮೂಲಕ ನೀನು ಕಾರ್ಯಪ್ರವೃತ್ತನಾಗಿ ಮಾಡುವ ಹಾಗೆ ಮಾಡಿ ನಾನು ನಿನ್ನ ಮೂಲಕ ನಿನ್ನದೇ ಆದ ಹಿಂದಿನ ಪ್ರಾರಬ್ಧ ಕರ್ಮ, ಅದರಲ್ಲಿ ಏನು ಕೆಟ್ಟದಿತ್ತೋ, ಯಾರಿಗೇನು ನೋವು ಕೊಟ್ಟಿದ್ದೋ ಅದನ್ನು
ಕಳ್ಕೊಳ್ಳೋಕ್ಕೆ ಇಲ್ಲೇ ಇದೇ ಜನ್ಮದಲ್ಲೇ ನಿನಗೆ ದಾರಿ ತೋರಿಸ್ತೀನಿ. ಅದರ ಪ್ರಮಾಣ ಸಾಕಷ್ಟು ದೊಡ್ಡದಾಗಿರುತ್ತೆ. ಆದರೆ ಅದರ 90 ಭಾಗದಷ್ಟು ನಾನು ತಗೊಳ್ತೀನಿ, ನಿನಗೊಂದು 10 ಭಾಗದಷ್ಟು ಬಿಡ್ತೀನಿ. ಅದನ್ನೇ ಸಹಿಸೋಕ್ಕಾಗದೆ ನೀನು ಒದ್ದಾಡ್ತಾ ಇದೆಯಾ, ನನ್ನ ಬಳಿ ಮತ್ತೆ ಮತ್ತೆ ಬರ್ತೀಯಾ, ಕೇಳ್ತೀಯಾ, ಯಾಕೆ ಹೀಗಾಯಿತು ಅಂತೀಯ. ಹಾಗೆ ಮತ್ತೆ ಒಂದು ಕ್ಷಣ ನಂಬಿಕೆ ಕಳ್ಕೊಳ್ತೀಯ, ಮತ್ತೆ ಒಂದು ಕ್ಷಣ ನೀನು ಭರವಸೆಯಲ್ಲಿ ಎದ್ದು ಕುಳಿತುಕೊಳ್ತಾ ಇದೀಯ. ಅಂದರೆ ನೀನು ಬಿದ್ದಾಗಲೂ ಎದ್ದಿದೀಯಾ ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋದೇ ಅದರ ಅರ್ಥ. ನೀನು ಅತ್ತಾಗಲೂ ನಕ್ಕಿದೀಯಾ ಅಂದರೆ ನಾನು ನಿನ್ನ ಜೊತೆಗಿದ್ದೀನಿ, ನಿನ್ನೊಳಗಿದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೋ. ಬಾಬಾ ಹೇಳ್ತಾರೆ, ಮನಸ್ಸನ್ನು ಯಾವಾಗಲೂ ಶಾಂತವಾಗಿಡು. ನಿನ್ನ ಎದುರಿಗೆ ಏನು ನಿನಗೆ ನಡೀತಾ ಇದೆಯಲ್ಲ, ಶಾಂತವಾಗಿದ್ದಾಗ ಅಲ್ಲೊಂದು ಪರಿವರ್ತನೆ ಸಿಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನೀನು ಅರ್ಥ ಮಾಡ್ಕೊಳ್ಳೋ ಅಂಥ ಅವಕಾಶಗಳು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ನಿನ್ನಿಂದ ದೂರ ಆಗಿರ್ಬೋದು, ಕೆಲವರು ನಿನ್ನ ಜೊತೆಗೆ ಇದ್ದು ಮೋಸ ಮಾಡಿರ್ಬೋದು, ಕೆಲವರು ನಿನ್ನ ಜೀವನಕ್ಕೆ ಬಂದಿರ್ಬೋದು, ಇಲ್ಲ ನೀನೇ ನಿನ್ನ ಜೀವನಕ್ಕೆ ಏನೋ ಒಂದು ಕೆಟ್ಟದಾಯಿತು ಅಂತೇಳಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು, ಅಲ್ಲೂ ಕೂಡ ನಿನಗೆ ಮೋಸ ಆಗಿರ್ಬೋದು. ಇವೆಲ್ಲವೂ ಕೂಡ ನಿನ್ನದೇ ಆದ ಕರ್ಮದ ಫಲ. ನೀನು ಓಡ್ತಾ ಇದೆಯಾ, ಇನ್ನೂ ಅದು ಬೇಕು ಇದು ಬೇಕು ಅಂತೇಳಿ ಓಡ್ತಾ ಇದೆಯಾ, ಅಲ್ಲೇ ನಿಂತು ನಾನು ಅದನ್ನು ಎದುರಿಸ್ತೀನಿ ಅನ್ನೋದಕ್ಕಿಂತ ಓಡ್ತಾ ಇದೆಯಾ. ನೀನು ಎಲ್ಲಿವರೆಗೂ ಓಡ್ತೀಯೋ ಪಾಠಗಳು ಕೂಡ ಕರ್ಮದ ರೂಪದಲ್ಲಿ ನಿನ್ನನ್ನು ಬೆನ್ನತ್ತಿ ಆ ಪಾಠವನ್ನು ಕಲಿಸುವ ಮೂಲಕ ಅವು ಪರಿವರ್ತನೆಗೊಳ್ಳೋದಿಲ್ಲ. ಅರ್ಥ ಮಾಡ್ಕೋ. ಅಂದರೆ ಗುಂಪಲ್ಲಿರುವ ಒಂದು ತನ್ನ ಹಸು ಕಳೆದೋಗಿದೆ ಅಮ್ಮ ಅಂದರೆ ಅದನ್ನು ಹುಡುಕಕ್ಕೆ ಆ ಕರು ಬಹಳ ಪ್ರಯತ್ನ ಪಡುತ್ತೆ, ಹುಡುಕೇತಿರುತ್ತೆ. ಅದೇ ರೀತಿ ಕರ್ಮ ಕೂಡ ನಿನ್ನ ಹುಡುಕೇತಿರುತ್ತೆ. ನೀನು ಒಳ್ಳೇದು ಮಾಡಿರೋ ಅದನ್ನು ಕೊಡೋಕ್ಕೆ, ಕೆಟ್ಟದ್ದು ಮಾಡಿರೋ ಅದನ್ನು ಕೊಡೋಕ್ಕೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಕಾಣ್ತಾ ಇರೋದು. ನಾನು ಹಿಂದೆ ತುಂಬ ಚೆನ್ನಾಗಿದ್ದೆ, ಇಲ್ಲ ನಾವು ತುಂಬ ಶ್ರೀಮಂತರಾಗಿದ್ರಿ, ಸ್ಥಿತಿವಂತರಾಗಿದ್ರಿ, ಆದರೆ ಈಗ ಆ ಪರಿಸ್ಥಿತಿ ಇಲ್ಲ, ಯಾವುದೋ ರೀತಿಲಿ ನಾವು ಅದನ್ನು ಕಳ್ಕೊಂಡ್ವಿ ಅಂದರೆ ಅದು ಕರ್ಮ. ಹಾಗಾಗಿ ಅದನ್ನು ನೀವು ಪಡ್ಕೊಳ್ಬೇಕು ಅಂದರೆ ಪಶ್ಚಾತ್ತಾಪ ಇರಬೇಕು. ಪಶ್ಚಾತ್ತಾಪದಿಂದ ಆ ಗುರುವಿನಲ್ಲಿ ನೀವು ನಂಬಿದ ದೈವದಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಬೇಕು. ಆಗ ಆ ಎನರ್ಜಿ ಕಟ್ ಆಗುತ್ತೆ, ಆ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಮುಂದಿನ ಅಧ್ಯಾಯ ಪ್ರಾರಂಭವಾಗುತ್ತೆ. ಮತ್ತೆ ನೀವು ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ನೀವು ಮರಳಿ ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅವಕಾಶ ಇಲ್ಲ, ಕೊನೆ ಇಲ್ಲ ಅಂತ ಏನಿಲ್ಲ ಇಲ್ಲಿ. ಅಂದರೆ ಇಲ್ಲಿ ಎಲ್ಲ ಇದೇ ಕೊನೆ ಆಗೋದಿಲ್ಲ ಅಲ್ಲ. ಇಲ್ಲಿ ನಿಮ್ಮ ಹಿಂದೆ ನಿಮ್ಮ ಪೂರ್ವಜರು ಏನೋ ಮಾಡಿಟ್ಟು ಹೋಗಿದ್ರು, ಅದನ್ನು ಮಗ ಕಳೆದ, ಇಲ್ಲ ಮಗಳು ಕಳೆದ್ಲು, ಇಲ್ಲ ಯಾವುದೇ ರೀತಿ ಯಾರೋ ಬಂದು ಮಧ್ಯ ಪ್ರವೇಶ ಮಾಡಿ ಅದನ್ನೆಲ್ಲ ಕಿತ್ಕೊಂಡ್ರು, ಈ ರೀತಿಯಲ್ಲ ನೀವು ಏನೇನೋ ಹೇಳ್ತಿರಲ್ಲ, ಅದಕ್ಕೆ ಕಾರಣ ಅವ್ರ ನೆಪ ಮಾತ್ರ. ಅದು ನಿಮ್ಮದೇ ಆದ ಕರ್ಮದ ಫಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಅದರಿಂದ ಹೊರಗೆ ಬರಬೇಕು ಅಂದರೆ ಮೊದಲು ಪಶ್ಚಾತ್ತಾಪ ಪಟ್ಟು ಕ್ಷಮಿಸಿ, ಗುರುವೇ ನನ್ನ ಪ್ರಾರಬ್ಧ ಕರ್ಮದಲ್ಲಿ ನಾನು ಏನು ಮಾಡಿದ್ನೋ ಅದಕ್ಕೋಸ್ಕರ ಇದೆಲ್ಲ ನನಗೆ ಸಿಕ್ಕಿದೆ ಕೆಟ್ಟದು, ಅದನ್ನು ಕಳ್ಕೊಳ್ಳೋಕ್ಕೆ ನಂಗೆ ದಾರಿ ಮಾಡಿಕೊಡಿ, ನನ್ನ ಜೊತೆಗೆ ನೀವಿರಿ. ಕಷ್ಟಗಳು ಬರಬಾರ್ದು ಅಂತ ಅಲ್ಲ, ಆ ಕಷ್ಟಗಳನ್ನು ಕಳ್ಕೊಳ್ಳೋಕ್ಕೆ ನಿಮ್ಮ ಗೈಡೆನ್ಸ್ ಬೇಕು, ಅಂದರೆ ಮಾರ್ಗದರ್ಶನ ಬೇಕು, ರಕ್ಷಣೆ ಬೇಕು, ನಿಮ್ಮ ಬಲ ಬೇಕು, ನಿಮ್ಮ ಸಹಾಯ ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ಆ ಒಂದು ಎನರ್ಜಿ ಅಲ್ಲೇ ಕಟ್ಟಾಗುತ್ತೆ. ಎನರ್ಜಿಯನ್ನು ನೀವು ಎಲ್ಲಿವರೆಗೂ ಬ್ಲಾಕೇಜ್ ರೂಪದಲ್ಲಿ ಇಟ್ಕೊಳ್ತೀರೋ ಖಂಡಿತವಾಗಿಯೂ ಅದು ಮೂವ್ ಆಗೋದಿಲ್ಲ. ಈಗ ನೋಡಿ, ನೀವು ಅಡುಗೆ ಮಾಡ್ತಾ ಇರ್ತೀರ, ಅಡುಗೆ ಮನೆಯಲ್ಲಿ ಒಂದು ಸಿಂಕ್ ಇರುತ್ತೆ, ಅದು ನೀವು ದಿನನಿತ್ಯ ಅಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಅಲ್ಲೇ ಸ್ವಲ್ಪ ದೂರ ಹೋಗಿ ನೀವು ಚೆಲ್ಬೋದು ಕಸ ಕಡ್ಡಿನ. ಆದರೆ ದೂರ ಹೋಗೋದು ಯಾರು, ಇಲ್ಲೇ ಇದೆಯಲ್ಲ ಅಂಥೇಳಿ ಕಸ ಕಡ್ಡಿನೆಲ್ಲ ದಿನನಿತ್ಯ ಅರ್ಜೆಂಟ್ ಕೆಲಸ ಆಗಲಿ ಅನ್ನೋ ರೀತಿಯಲ್ಲಿ ಆ ಕಸ ಕಡ್ಡಿ ಅದಕ್ಕೆ ಹಾಕ್ತಾ ಬಂದರೆ ಏನಾಗುತ್ತೆ, ಅದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಕಟ್ಕೊಂಡ್ಬಿಡುತ್ತೆ, ನೀರು ಹೋಗೋದಿಲ್ಲ ಅಲ್ವಾ. ಆವಾಗ ನಿಮಗೆ ಸ್ವಲ್ಪ ಹೊತ್ತು ನೋಡ್ತೀರಾ, ಅಯ್ಯೋ ಇದ್ಯಾಕೆ ಹೀಗೆ ಕಟ್ಕೊಳ್ತಾ ಇದೆ, ಅಯ್ಯೋ ನಾನೇ ತಪ್ಪು ಮಾಡಿಬಿಟ್ನಲ್ಲ, ಎಲ್ಲ ಕಸ ಕಡ್ಡಿ ಸ್ವಲ್ಪ ದೂರ ಹೋಗಿ ಡಸ್ಟ್ಬಿನಿಗೆ ಹಾಕ್ತಿ, ಇಲ್ಲೇ ಹಾಕ್ಬಿಟ್ಟೆ, ಅದಕ್ಕೆ ಕಟ್ಕೊಂಡಿದೆ ಅಂತೇಳಿ ನೀವೇ ಆಮೇಲೆ ಶ್ರಮಪಟ್ಟು ಕೈ ಆಡಿಸಿ ಅದನ್ನು ತೆಗಿತೀರಾ. ಆಗ ನೀರು ಸರಾಗವಾಗಿ ಹೋಗುತ್ತೆ. ಹಾಗಾಗಿ ಅಂಥ ಬ್ಲಾಕೇಜ್ ಎನರ್ಜಿ ನಿಮ್ಮ ಜೀವನದಲ್ಲಿ ಉಂಟಾಗಿದೆ, ಕೆಲವು ನಿಮ್ಮದೇ ಆದ ತಪ್ಪುಗಳಿಂದ. ಅದನ್ನು ಕಳ್ಕೊಳ್ಳಿ, ಪಶ್ಚಾತ್ತಾಪ ಪಡಿ, ಆಗಲೇ ಆ ಎನರ್ಜಿ ರಿಮೂವ್ ಆಗೋದು. ನಾನು ಇಲ್ಲಿ ನಿಮಗೆ ಇವತ್ತು ಹೇಗೆ ಒಂದು ರೀಡಿಂಗ್ ಮಾಡಿದ್ದೀನಿ ಅಂದರೆ ಎಲ್ಲ ಕಾರ್ಡ್ಗಳ ಎನರ್ಜಿಯನ್ನು ನಿಮಗೊಂದು ಪರಿವರ್ತನೆ ಹೇಗೆ ತಗೊಳ್ಬೇಕು, ಹೇಗೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಸರಳವಾಗಿ ಸಹಜವಾದ ಭಾಷೆಯಲ್ಲಿ ತಿಳಿಸಿದ್ದೀನಿ. ಯಾಕಂದರೆ ತುಂಬ ಜನ ಹಳ್ಳಿಯಿಂದನೂ ಕೂಡ ನೋಡ್ತೀರಾ, ಓದಿಲ್ಲ ಅಕ್ಕ, ನಾನು ಬರ್ದಿಲ್ಲ ಅಮ್ಮ, ನನಗೇನೂ ಬರೋದಿಲ್ಲ ಅನ್ನೋ ರೀತಿಲಿ ತುಂಬ ಜನರ ಎನರ್ಜಿ ನನಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಅವರಿಗೆ ಈ ರೀತಿ ನಾನು ಉದಾಹರಣೆ ಸಮೇತ ಈ ರೀಡಿಂಗ್ ಹೇಳೋದ್ರಿಂದ ಅವರಿಗೆ ಅರ್ಥ ಆಗುತ್ತೆ, ಏನು ತಿದ್ಕೋಬೇಕು, ನನಗೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದರಿಂದ ಅವರು ಇವತ್ತಿನ ಜೀವನವನ್ನು ಜೀವಿಸಲಿಕ್ಕೆ ಶುರು ಮಾಡ್ತಾರೆ, ಇವತ್ತಿನ ಕರ್ಮದ ಮೇಲೆ ಗಮನ ಇಡ್ತಾರೆ. ಆಗ ನಾಳೆಯನ್ನು ತನ್ನಿಂದ ತಾನೇ ಸುಂದರಗೊಳಿಸ್ಕೊಳ್ತಾರೆ. ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ಯಾವ ರೀತಿ ಗುರುವಿನಲ್ಲಿ ಸರೆಂಡರ್ ಆಗಬೇಕು, ಯಾವ ರೀತಿ ನಾವು ಸಮರ್ಪಣೆ ಆಗಬೇಕು. ಪೂಜೆ ಮಾಡ್ತಾ ಇದ್ದೀರಾ, ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಹಾಗೆ ವ್ರತ ಮಾಡ್ತಾ ಇದ್ದೀರಾ, ಉಪವಾಸನೂ ಮಾಡ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಸಮರ್ಪಣೆಯಲ್ಲಿ ಕೊರತೆ ಆಗಿತ್ತು. ಹಾಗಾಗಿ ಇಲ್ಲಿ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ. ನೀವು ಏನೇ ಕೆಲಸ ಮಾಡ್ತಾ ಇರಿ, ನಾನು ನಿನಗೆ ಸಮರ್ಪಣೆ ಆಗಿದ್ದೀನಿ, ಆ ಕೆಲಸವನ್ನು ಸಮರ್ಪಣೆ ಮಾಡಬೇಕು. ಆಫೀಸಲ್ಲಿ ತೊಂದರೆ ಆಗ್ತಾ ಇದೆ, ಆ ಕೆಲಸವನ್ನು ಅಲ್ಲಿ ಯಾರೋ ತೊಂದರೆ ಕೊಡ್ತಾ ಇದ್ದೀರಾ, ಅವರನ್ನು ಅವರಲ್ಲಿ ಸಮರ್ಪಣೆ ಮಾಡಬೇಕು. ನಿಮ್ಗೆ ಯಾವ ರೀತಿ ಒಂದು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅದನ್ನು ಅವ್ರಿಗೆ ಸಮರ್ಪಣೆ ಮಾಡಬೇಕು. ನಿಮಗೇನೆಲ್ಲ ಭಾರ ಹೊತ್ಕೊಳ್ಳೋಕ್ಕಾಗೋದಿಲ್ವೋ ಅದನ್ನು ನೀವು ಹೊತ್ತೇ ಸಾಗಬೇಕು ಅಂತ ಹೇಳಿಲ್ಲ ಬಾಬಾ, ಅದನ್ನು ನನಗೆ ಸಮರ್ಪಣೆ ಮಾಡಿಬಿಡು. ನಿನ್ನಿಂದ ಏನು ಸಾಧ್ಯ ಆಗಿತ್ತೋ ಅದ್ರ ಕಡೆ ನೀನು ಪ್ರಾಮಾಣಿಕ ಪ್ರಯತ್ನ ಪಡು, ನಿನ್ನಿಂದ ಆಗದೇ ಇರೋದು ನನಗೆ ಸಮರ್ಪಣೆ ಮಾಡು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಹೇಳ್ತಾ ಇದ್ದಾರೆ.
ನಾಳೆ ಏನಾಗ್ತದೆ, ಮುಂದಿನ ಭವಿಷ್ಯದ ಕುರಿತು ಚಿಂತೆ ಮಾಡಬೇಡ. ಇಂದಿಗಾಗಿ ನೀನೇ ಅವೇರ್ ಆಗಿದ್ದಾಗ ಇಂದು ಹೇಗಿರಬೇಕು, ಏನಾಗಬೇಕು, ಏನಾಗಬಾರ್ದು ಅನ್ನೋ ರೀತಿಯಲ್ಲಿ ವಿಚಾರ ಮಾಡು. ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ನೀನು ತೊಗೊಳ್ಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅದ್ರ ಕಡೆ ಫೋಕಸ್ ಮಾಡು. ಅದು ನಿನ್ನ ನಾಳೆಯನ್ನು ಸುಂದರವಾಗಿಸ್ತದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿನ್ನ ಗಮನ ಒಂದು ಸಮಾಧಾನ, ಶಾಂತಿಯ ಕಡೆ ಇರಲಿ. ನಿಮ್ಮ ಆತ್ಮ ಬಹಳ ಸ್ಟ್ರಾಂಗ್ ಇದೆ. ನಿಮ್ಮ ಚಂಚಲ ಮನಸ್ಸನ್ನು ಕೂಡ ಅದು ಕಂಟ್ರೋಲ್ ಮಾಡುತ್ತೆ, ನೀವು ಬಯಸಿದರೆ ಮಾತ್ರ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಗಂಡನ ಆಯಸ್ಸು ಕಡಿಮೆ ಇದೆ ಅಂತ ಹೇಳಿ ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ, ಇಲ್ಲ ಮಗನ ಆಯಸ್ಸು ಕಡಿಮೆ ಇದೆ ಅಂತೇಳಿ ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ, ಇಲ್ಲ ಯಾವುದೋ ಒಂದು ಶಾಪ ಸಿಕ್ಬಿಟ್ಟಿದೆ ನಿಮ್ಮ ಕುಟುಂಬಕ್ಕೆ, ಯಾರೋ ಹೇಳಿದರು, ಇಲ್ಲ ಅವ್ರಿಗೆ ನಿಮ್ಮಿಂದ ಮೋಸ ಆಗಿತ್ತು, ಇಲ್ಲ ಏನಾಗಿತ್ತು, ನಿನ್ನ ನಿರ್ವಂಶ ಆಗ್ಬಿಡ, ಇಲ್ಲ ಏನೋ ಒಂದು ರೀತಿಯಲ್ಲಿ ಶಾಪ ಹಾಕ್ತಾರೆ ಕೆಲವರು. ಆ ರೀತಿ ಏನೋ ಒಂದು ಶಾಪಕ್ಕೆ ನೀವು ಗುರಿಯಾಗಿದ್ದೀರಾ, ಇಲ್ಲ ನಿಮಗೆ ಅನ್ಯಾಯ ಆಗಬೇಕು, ಮೋಸ ಆಗಬೇಕು, ನಮಗೆ ಈ ರೀತಿ ನೀವು ಕಣ್ಣೀರು ಹಾಕ್ಸಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳು ನಡೆದು ಹೋಗ್ತವೆ. ಅದು ನೀವು ಹಾಕ್ತಿರೋ ಇಲ್ಲ ಅವ್ರು ಹಾಕಿದಾರೋ, ಒಟ್ಟಾರೆಯಾಗಿ ಆ ವಿಚಾರ ಇಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಎಲ್ಲೆಲ್ಲೋ ಅಲಿತಾ ಇದ್ದೀರಾ ಆ ಒಂದು ಸಮಸ್ಯೆಗೆ ಪರಿಹಾರ ಹೊತ್ತು. ಇಲ್ಲಿ ಮತ್ತೊಂದು ಮಹಾಭಾರತದ ಒಂದು ಸಣ್ಣ ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಕೇಳಿ. ಮಹಾಭಾರತದಲ್ಲಿ ಭೀಷ್ಮ ಮಹಾಪಿತರ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಅವರು ಒಂದು ದಿನ ಇವರು ಆ ಪಾಂಡವರು ನನ್ನಿಂದ ಹತರಾಗ್ತಾರೆ, ಅದನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಖಂಡಿತ ಅಂತ ಹೇಳಿ ಅವರು ಶಪಥ ಮಾಡಿರ್ತಾರೆ. ಇಂತಹ ಸಮಯದಲ್ಲಿ ಒಂದು ದ್ರೌಪದಿಗೆ ತುಂಬ ಉದ್ವೇಗ ಆಗಿಬಿಡುತ್ತೆ. ಅಂದರೆ ಅವಳು ನಂಬಿಕೆ ಕಳ್ಕೊಂಡ್ಬಿಡ್ತಾಳೆ, ಒಂದು ರೀತಿಯಲ್ಲಿ ಚಂಚಲತೆಗೆ ಜಾರಿಬಿಡ್ತಾಳೆ. ಅಂದರೆ ಅವಳಿಗೆ ದುಃಖ ಆಗ್ಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಭೀಷ್ಮ ಮಹಾಪಿತರು ಒಂದು ಶಾಪ ಹಾಕಿದ್ದಾರೆ, ಅಂದರೆ ಶಪಥ ಮಾಡಿದ್ದಾರೆ, ಅಂದರೆ ಖಂಡಿತ ಅದು ಈಡೇರುತ್ತೆ ಅನ್ನೋದು ಅವಳ ನಂಬಿಕೆ. ಅವಳ ಮನಸ್ಸು ತನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕಿಂತ ಅಂದರೆ ಅಶಾಂತವಾಗಿ ಶಾಂತಿಯನ್ನು ಕಂಡುಕೊಂಡು ಅದು ಅಯ್ಯೋ ನಡೆದ್ಬಿಡತ್ತಲ್ಲ, ನನ್ನ ಗಂಡರು ಸತ್ತೋಗ್ಬಿಡ್ತಾರಲ್ಲ ಅನ್ನೋ ರೀತಿಯಲ್ಲಿ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಕೃಷ್ಣನ ಹತ್ರನೂ ಬರ್ತಾಳೆ, ಯಾಕಂದರೆ ಕೃಷ್ಣ ಅವಳಿಗೆ ಒಳ್ಳೆಯ ಗೆಳೆಯ ಆಗಿರ್ತಾನೆ. ಹಾಗಾಗಿ ಬರ್ತಾಳೆ, ಕೇಳ್ತಾಳೆ, ಶ್ರೀಕೃಷ್ಣ ಹೀಗೆ ಶಾಪ ಹಾಕ್ಬಿಟ್ಟಿದ್ದಾರೆ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಇದರಿಂದ ಹೇಗೆ ಹೊರಗೆ ಬರೋದು? ಯಾಕಂದರೆ ಮಹಾ ಭೀಷ್ಮರು ಅಂದರೆ ಅವರ ಶಪಥ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಹಾಗಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ಕೇಳ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾರಂತೆ, ಮೊದಲು ಉದ್ವೇಗಗೊಂಡಿರುವ ನಿನ್ನ ಮನಸ್ಸನ್ನು ಶಾಂತಗೊಳಿಸು. ಯಾಕಂದರೆ ನಿನ್ನ ಮನಸ್ಸು ತುಂಬ ಉದ್ವೇಗ, ಒತ್ತಡಕ್ಕೆ ಒಳಗಾಗಿದೆ. ಈ ಸಮಯದಲ್ಲಿ ಅದು ನಿನ್ನನ್ನು ಗೈಡ್ ಮಾಡೋದಿಲ್ಲ. ನಿನ್ನೊಳಗೆ ಅದಕ್ಕೆ ಪರಿಹಾರ ಇದ್ದರೂ ಕೂಡ ನೀನು ಅದನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದನ್ನು ಅದು ಮುಚ್ಚಿಬಿಡುತ್ತೆ, ಮರೆ ಮಾಚಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಶಾಂತವಾಗು, ನೀನು ಹೋಗು, ನಾನು ಹೇಳಿದಷ್ಟು ಮಾಡು, ನೀನು ಹೋಗು, ವಿನಮ್ರವಾಗಿ ನಮ್ರತೆಯಿಂದ ಒಂದು ಭೀಷ್ಮರ ಪಾದಕ್ಕೆ ನಮಸ್ಕಾರ ಮಾಡು, ಇಷ್ಟು ಮಾಡು ಅಂತ ಹೇಳ್ತಾರೆ ಕೃಷ್ಣ. ಆಗ ಅವಳು ಅದೇ ರೀತಿ, ಅವಳಿಗೇನು ಗೊತ್ತಾಗೋದಿಲ್ಲ, ಪರಿಹಾರ ಹೇಳಲೇ ಇಲ್ಲಲ್ಲ ಅನ್ನೋ ರೀತಿಲಿ ಅಂದ್ಕೊಳ್ತಾಳೆ. ಆದರೂ ಕೃಷ್ಣನಲ್ಲಿ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆ ಮೇಲೆ ಮನಸ್ಸನ್ನು ಶಾಂತ ಮಾಡ್ಕೊಳ್ತಾಳೆ. ಎಷ್ಟೇ ಒಂದು ರೀತಿಲಿ ನೋವಿದ್ರೂ ಕೂಡ, ಯಾಕಂದರೆ ಅವರೇ ಶಾಪ ಹಾಕಿದ್ದು, ಹೋಗಿ ಅವರ ಕಾಲಲ್ಲೇ ನಮಸ್ಕಾರ ಮಾಡು ಅಂದರೆ ಹೇಗೆ ನಾವೆಲ್ಲ ಮಾಡಿಬಿಡ್ತೀವ? ಇಲ್ಲ ತಾನೇ, ಅಹಂಕಾರ. ಆದರೆ ಆಗ ಆಗಿರಲಿಲ್ಲ. ಯಾರಾದರೂ ಏನಾದರೂ ಹೇಳಿದರೆ, ಅವ್ರು ಏನೇ ಒಂದು ಶಾಪ ಕೊಟ್ಟರು ಕೂಡ ಅವರಲ್ಲಿ ಒಂದು ವಿನಮ್ರವಾದ ಒಂದು ನಡೆನುಡಿ ಇರ್ತಿತ್ತು ನಮ್ಮದು. ಅಂದರೆ ಹೇಗೆ ಅಂದರೆ ಅವರೇನೋ ನಮಗೆ ಶಾಪ ಹಾಕಿದ್ರು, ದ್ವೇಷ ಸಾಧಿಸಿದ್ರು, ಶತ್ರುಗಳು ಅನ್ನೋ ರೀತಿಲಿ ಅವ್ರೇನಾದರೂ ಅಂದರು ಅಂದರೆ ನಾವು ಅವ್ರನ್ನ ನೋಡೋ ದೃಷ್ಟಿಕೋನನೇ ಬೇರೆ. ಅವ್ರು ನಮಗೆ ಶಾಪ ಹಾಕಿದ್ದಾರೆ, ಅವ್ರು ನಮಗೆ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಅವ್ರ ಮನೆ ಕಡೆನೂ ಹೋಗಬಾರ್ದು, ಅವ್ರಿಗೆ ಹಾಗಾಗಲಿ ಹೀಗಾಗಲಿ ಅಂತೇಳಿ ನಾವು ಬಯಸ್ತಿರ್ತೀವಲ್ವ. ನಿಮಗೆ ಹೇಗೆ ಕೆಲವರು ಬಯಸ್ತಾರೋ, ನೀವು ಹೇಗೆ ಕೆಲವ್ರ ಬಗ್ಗೆ ಅಭಿಪ್ರಾಯ ಇಟ್ಕೊಂಡಿದ್ರೋ ಅದು ಸತ್ಯವಾಗಿರುತ್ತೆ. ಆದರೆ ಆಗಿನ ಕಾಲದಲ್ಲಿ ಹಾಗಾಗಿರಲಿಲ್ಲ. ಅವರು ಯಾವುದೇ ರೀತಿ ಒಂದು ನಮಗೆ ತೊಂದರೆ ಕೊಟ್ಟಿದ್ರು, ಅಂದರೆ ಒಂದು ಶಾಪ ಹಾಕಿದ್ರು ಅಂದರೂ ಕೂಡ ವಿನಮ್ರವಾಗಿ ಅವ್ರ ಹತ್ರ ಒಂದು ನಡವಳಿಕೆ ರೀತಿಯಲ್ಲಿ ನಡ್ಕೊಳ್ತಿರ್ತಾರೆ. ಹಾಗೆ ಕೂಡ ಇವಳು ಕೂಡ, ದ್ರೌಪದಿ ಕೂಡ ಹೋಗಿ ಭೀಷ್ಮರ ಕಾಲಿಗೆ, ಭೀಷ್ಮ ಮಹಾಪಿತರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಅವರು ಎತ್ತಿದ ಮಾತಿಗೆ ಅವಳ ತಲೆ ಮೇಲೆ ಕೈ ಇಟ್ಟು ಸೌಭಾಗ್ಯವತಿ ಭವ ಅಂತೇಳಿ ಆಶೀರ್ವಾದ ಮಾಡಿಬಿಡ್ತಾರೆ. 100 ಕಾಲ ನಿನ್ನ ಗಂಡ ಮಕ್ಕಳೊಂದಿಗೆ ನೀನು ಸಂತೋಷವಾಗಿ ಬಾಳು ಅನ್ನೋ ರೀತಿಯಲ್ಲಿ ಆಶೀರ್ವಾದ ಮಾಡಿಬಿಡ್ತಾರೆ. ಆಗ ತಕ್ಷಣ ಅವ್ರಿಗೆ ಅರಿವಾಗ್ಬಿಡುತ್ತೆ, ನಾನು ಎಂಥ ಆಶೀರ್ವಾದ ಮಾಡಿಬಿಟ್ನಲ್ಲ, ನಾನೇ ಶಪಥ ಮಾಡಿದ್ದೀನಿ ನಿನ್ನ ಗಂಡರನ್ನ ಕೊಲ್ತೀನಿ ಅಂತೇಳಿ, ಈಗ ನಾನೇ ಆಶೀರ್ವಾದ ಮಾಡಿಬಿಟ್ನಲ್ಲ ಅನ್ನುವ ರೀತಿಲಿ ಯೋಚಿಸ್ತಾರೆ. ಹಾಗಾಗಿ ಇಲ್ಲಿ ನೀವು ಕಲ್ತಿದ್ದೇನು, ತಾಳ್ಮೆ ಇರಬೇಕು, ಸಂಯಮ ಇರಬೇಕು. ನಮ್ಮ ಶಾಂತಿ ಆದ ಒಂದು ಮನಸ್ಸಿನಿಂದ ನಾವು ಏನನ್ನಾದರೂ ಪರಿವರ್ತನೆ ಮಾಡ್ಬೋದು. ಯಾವ ರೀತಿ ಒಂದು ಶಾಪವನ್ನು ಒಂದು ವರವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರೋ ನಮಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಅದಕ್ಕೆ ನಾವು ಪ್ರತಿಕಾರನ ಅದೇ ರೂಪದಲ್ಲಿ ತೀರಿಸ್ಕೊಳ್ಬೇಕು ಅಂತ ಏನಿಲ್ಲ. ಭಗವಂತನಲ್ಲಿ ಅವರ ವಿಚಾರವನ್ನು ಶರಣಾಗಿಸ್ಕೊಳ್ಬೇಕು, ಪರಿವರ್ತನೆಗಾಗಿ ಅವರಲ್ಲಿ ಪ್ರಾರ್ಥನೆ ಇಡಬೇಕು. ಇದರ ಉದ್ದೇಶ ಅದೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕು, ಬುದ್ಧಿವಂತರಲ್ವಾ ನಾವು, ಮನುಷ್ಯ ಜೀವಿಗಳು ತುಂಬ ಬುದ್ಧಿವಂತರಲ್ವಾ, ನಮಗೆಲ್ಲ ರೀತಿಯಲ್ಲಿ ಬುದ್ಧಿವಂತಿಕೆ
ಬುದ್ಧಿವಂತಿಕೆ ಇದೆ, ನಾವು ಏನು ಬೇಕಾದರೂ ಸಾಧನೆ ಮಾಡ್ಕೊಳ್ಬೋದು. ಯಾಕಂದರೆ ಭಗವಂತನ ಅಂಶ ನಾವಾಗಿದ್ದೀವಿ. ಎಲ್ಲ ಜೀವರಾಶಿಗಳು ಭಗವಂತನ ಅಂಶ ಆದರೂ ಕೂಡ ಮನುಷ್ಯನಿಗೆ ಅತ್ಯಂತ ಶಕ್ತಿಶಾಲಿಯಾದ ಒಂದು ಆಶೀರ್ವಾದವಿದೆ ಭಗವಂತನಿಂದ. ಅಂದರೆ ಮನುಷ್ಯ ಒಬ್ಬ ದೇವರು ಕೂಡ ಆಗಿರ್ಬೋದು, ಅವನ ವರ್ತನೆ ನಡೆ ನುಡಿಯಿಂದ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಯಾರದ್ದೋ ಬಗ್ಗೆ ದ್ವೇಷ ಸಾಧಿಸೋದಕ್ಕಿಂತ ಮುಂದಿನ ಜೀವನದ ಬಗ್ಗೆ ಅದರ ಕಡೆ ಗಮನ ಕೊಡಿ, ದೃಷ್ಟಿ ಹರಿಸಿ, ಮುಂದೆ ಏನಾಗಬೇಕು ಆ ವಿಚಾರ ಕಡೆ ಗಮನ ಕೊಡಿ. ಅದು ಬಿಟ್ಟು ಇಲ್ಲೇ ನಿಂತು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂಥೇಳಿ ಅದನ್ನು ಯೋಚಿಸ್ತಾ ಎಲ್ಲಿವರೆಗೂ ಅದಕ್ಕೆ ಅಟ್ಯಾಚ್ ಆಗಿರ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ ವಿಚಾರ. ಒಟ್ಟಾರೆ ಇಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಡಿಟ್ಯಾಚ್ಮೆಂಟ್ ಆಗಿರ್ಬೋದು, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ಬಿಡಬೇಕು, ಯಾವುದ್ರ ಜೊತೆ ಅಟ್ಯಾಚ್ ಆಗಿರಬೇಕು, ಹಾಗೆ ಜೀವನದಲ್ಲಿ ಕೋಪ ಏನು ಮಾಡುತ್ತೆ, ಶಾಂತಿ ಏನು ಕೊಡುತ್ತೆ, ಇವೆಲ್ಲದಕ್ಕೂ ನಿಮಗೆ ಒಂದು ಪರಿವರ್ತನೆ, ಒಂದು ಯಾವ ರೀತಿ ಅಂದರೆ ನಾನು ಅದನ್ನು ಸುತ್ತುವರೆದು ಈ ಎನರ್ಜಿಗಳ ಕಾರ್ಡನ್ನು ನಿಮಗೆ ಬಿಡಿಸಿ ಹೇಳಿದ್ದೀನಿ. ಅರ್ಥ ಆಗಿದೆ, ಇದು ಈ ರೀತಿಯ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದೇ ರೀತಿ ಉದಾಹರಣೆ ಕೊಟ್ಟು ವಿಸ್ತಾರವಾಗಿ ತಿಳಿಸ್ತೀನಿ. ಹಾಗೆಯೇ ಇಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರದು ವಿದೇಶಕ್ಕೆ ಹೋಗೋದಾಗಿರ್ಬೋದು, ಓದೋ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಸಂತಾನ ವಿಚಾರ ಆಗಿರ್ಬೋದು, ಇನ್ಯಾವುದೇ ರೀತಿ ಕೆಲಸದ ವಿಚಾರ ಆಗಿರ್ಬೋದು, ಪರಿವರ್ತನೆ, ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು, ಪ್ರೇಮಿಗಳ ಸಂಬಂಧ ಆಗಿರ್ಬೋದು, ಎಂಥದ್ದೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರ ಅಂದರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಿದೆ ಈ ರೀಡಿಂಗ್. ಇವತ್ತಿನ ಎನರ್ಜಿ ಅದೆಲ್ಲದಕ್ಕೂ ಕನೆಕ್ಟ್ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕು, ಏನು ಕಂಡುಕೊಳ್ಬೇಕು, ಯಾವ ರೀತಿ ಶರಣಾಗಬೇಕು, ಯಾವ ರೀತಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಯಾವ ರೀತಿ ಈ ಒಂದು ವರ್ತಮಾನ, ಈ ಪ್ರಸ್ತುತ ಎನರ್ಜಿ, ಇವತ್ತಿನ ದಿನವನ್ನು ಯಾವ ರೀತಿ ಕಳೀಬೇಕು, ಇದೆಲ್ಲದ ನೀವು ಸರಿ ಮಾಡ್ಕೊಳ್ತಾ ಹೋದರೆ ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಒಂದು ಸಂತಾನದ ಸುಖ ಇರ್ಬೋದು, ಹಾಗೆ ಒಂದು ಮದುವೆ ಇರ್ಬೋದು, ಕೆಲಸ ಇರ್ಬೋದು, ನೀವು ಕಂಡ ಕನಸು ನನಸು ಮಾಡ್ಕೊಳ್ಳೋದು ಇರ್ಬೋದು, ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ರಲ್ಲ ಅದಾಗಿರ್ಬೋದು, ನಿಮ್ಮಲ್ಲಿರುವ ಒಂದು ಭ್ರಮೆ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಎಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ ಒಟ್ಟಾರೆಯಾಗಿ ನಾನು ಸುವಿಸ್ತಾರವಾಗಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಸಾಧ್ಯವಾದಷ್ಟು ಒಂದು ಎನರ್ಜಿಯನ್ನು ವಿವರಿಸಿ ನಿಮಗೆ ಉದಾಹರಣೆ ಸಮೇತ ನಾನು ತಿಳಿಸಿದ್ದೀನಿ. ನನಗೆ ನನ್ನ ಗುರುವು ಇದೇ ರೀತಿ ಮಾರ್ಗದರ್ಶನ ಮಾಡ್ತಾರೆ, ಅದನ್ನು ಅಂದರೆ ನನ್ನ ಬಾಬಾ ಆಶೀರ್ವಾದ ಮಾಡ್ತಾರೆ. ಅದೇ ನಾನು ನಿಮಗೂ ಕೂಡ ಉಪಯೋಗ ಆಗಲಿ ಅನ್ನೋ ರೀತಿಯಲ್ಲಿ ಉದಾಹರಣೆ ಸಮೇತ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಒಂದು ವಿಚಾರಗಳು ನಿಮಗೆ ರೆಸೊನೇಟ್ ಆಗಿ ಗುರುವಿಗೆ ನೀವು ಏನಾದರೂ ಒಂದು ನಮನ ಸಲ್ಲಿಸಬೇಕು ಅಂತೇಳಿ ನಿಮಗೆ ಅನಿಸಿದರೆ ಈ ಕ್ಷಣ ಸಾಯಿರಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪೂಜೆ ಮಾಡಿ, ವ್ರತ ಮಾಡಿ, ಜಪ ಮಾಡಿ, ಒಳ್ಳೆಯ ಉದ್ದೇಶದ ಸೇವೆಗಳನ್ನು ಮಾಡಿ, ದಯೆ, ಕರುಣೆ, ಪ್ರೇಮ, ಒಂದು ಮನುಷ್ಯತ್ವ, ಮಾನವೀಯತೆಗಳನ್ನು ನಿಮ್ಮಲ್ಲಿ ಮೂಡಿಸ್ಕೊಳ್ಳಿ. ಅದರ ಜೊತೆಗೆ ಭಗವಂತನಲ್ಲಿ ಶರಣಾಗಿಸಿ. ನಿಮ್ಗೇನೆಲ್ಲ ಸಮಸ್ಯೆ ಮಾಡ್ತಿದ್ದೋ ಆ ವಿಚಾರವನ್ನು ಕೂಡ ಅವರ ಪಾದಗಳಲ್ಲಿ ಸರೆಂಡರ್ ಮಾಡಿಬಿಡಿ. ಅಂದರೆ ಪ್ರಯತ್ನ ಮಾತ್ರ ನಿಮ್ಮದಾಗಿರಬೇಕು, ಕರ್ಮದ ಮೇಲಿನ ಮೋಹ ಕಡಿಮೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವಿಚಾರ ಕೊನೆಯದಾಗಿ ನಿಮಗೆ ಸಿಗ್ತಾ ಇದೆ. ಶ್ರೀ ಸಾಯಿ ಸೇವಾ ಟ್ರಸ್ಟ್ಗೆ ನಿಮ್ಮ ಸೇವೆ ಬಂದು ಸಲ್ತಾ ಇದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲಿರಲಿ. ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳು ನನಸಾಗಲಿ, ಹಾಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗಲಿ ಅಂತೇಳಿ ಆ ಗುರುವಿನಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡ್ತಾ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನೀವೇನು ಕೊಡ್ತಾ ಇದ್ದೀರೋ ಅದು 10ರಷ್ಟು ನಿಮ್ಮ ಜೀವನಕ್ಕೆ ಮರಳಿ ಬರಲಿ, ಅದು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಹಾಗಾದರೆ ಎಲ್ಲರೂ ಸೇರಿ ಈಗ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.